ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 9, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿ, ಚೈತನ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ದಿನವನ್ನು ಪ್ರಾರಂಭಿಸುವಿರಿ. ಮಂಗಳವಾರ ಮಂಗಳ ಗ್ರಹದ ಪ್ರಭಾವ ಇರುವುದರಿಂದ ಧೈರ್ಯ, ಸಾಹಸ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಈ ಶಕ್ತಿಯನ್ನು ಸರಿಯಾದ ದಾರಿಗೆ ಹರಿಸುವುದು ಅತ್ಯಂತ ಮುಖ್ಯ. ನಿಮ್ಮಲ್ಲಿ ಉಂಟಾಗುವ ಆತುರ, ತ್ವರಿತ ಪ್ರತಿಕ್ರಿಯೆಗಳು ಮತ್ತು ಕೆಲವೊಮ್ಮೆ ಕೋಪ ಕೂಡ ಸಮಸ್ಯೆಗಳ ಮೂಲವಾಗಬಹುದು. ಆದ್ದರಿಂದ ಶಾಂತ ಚಿಂತನೆ ಹಾಗೂ ಸಮತೋಲಿತ ನಡೆ ಬೇಕಾಗುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಹೊಸ ಕಾರ್ಯಗಳಿಗೆ ಚಾಲನೆ ನೀಡಲು ಮತ್ತು ಕಾರ್ಯಕ್ಷೇತ್ರದಲ್ಲಿ ಹೊಸ ಕ್ರಮಗಳನ್ನು ಅನುಸರಿಸಲು ಇಂದು ಅವಕಾಶವಿದೆ. ನಿಮ್ಮ ಮಾತು, ನಡೆ, ತೀರ್ಮಾನ ಇಂದಿನ ದಿನದಲ್ಲಿ ಪರಿಣಾಮಕಾರಿ. ಜೊತೆಗೆ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಬಂದರೂ ನೀವು ಅದನ್ನು ಧೈರ್ಯದಿಂದ ನಿಭಾಯಿಸುವ ಸಾಮರ್ಥ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ಚುರುಕುತನ ಮತ್ತು ಸ್ಪಷ್ಟತೆಯೊಂದಿಗೆ ಕೆಲಸ ಮಾಡುವಿರಿ. ನಿಮ್ಮ ವೇಗ, ಬುದ್ಧಿ ಮತ್ತು ತಂತ್ರಜ್ಞಾನ ಅರಿವು ಹಿರಿಯರ ಗಮನ ಸೆಳೆಯುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಕೆಲವು ಮಂದಿಗೆ ಹೊಸ ಯೋಜನೆಗಳನ್ನು ಮುನ್ನಡೆಸುವ ಅವಕಾಶ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಅಗತ್ಯ. ನಿಮ್ಮ ನೇರ ಮಾತು ಕೆಲವರಿಗೆ ತೀವ್ರವಾಗಿ ತೋರಬಹುದು, ಆದ್ದರಿಂದ ಮಾತನಾಡುವಾಗ ಮಿತತೆ ಪಾಲಿಸಬೇಕು. ಕೆಲಸದಲ್ಲಿ ಪ್ರತಿಸ್ಪರ್ಧಾ ವಾತಾವರಣ ಕಂಡುಬರುತ್ತದೆ. ಇದರಲ್ಲಿ ನಿಮ್ಮ ಧೈರ್ಯ, ದೃಢತೆ ಮತ್ತು ಪ್ರದರ್ಶನವೇ ಮುಖ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಚುರುಕು. ಹೊಸ ಗ್ರಾಹಕರು, ಹೊಸ ಯೋಜನೆಗಳು ಅಥವಾ ಆದಾಯದಲ್ಲಿ ಸ್ವಲ್ಪ ಏರಿಕೆ ಕಾಣಬಹುದು. ಆದರೆ ಒಪ್ಪಂದಗಳ ಬಗ್ಗೆ ಸಂಪೂರ್ಣ ಪರಿಶೀಲನೆ ಅಗತ್ಯ. ತುರ್ತು ತೀರ್ಮಾನ ಬೇಡ. ವೃತ್ತಿ ಬದಲಾವಣೆ ಯೋಚಿಸುವವರು ಇಂದು ಕೆಲವು ಉತ್ತಮ ಮಾಹಿತಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಚಲನವಲನ ಹೆಚ್ಚಾಗುತ್ತದೆ. ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆ ಜಾಸ್ತಿ. ಆದರೆ ಕೆಲವು ಅನಿರೀಕ್ಷಿತ ವ್ಯಯಗಳು ಕಾಣಿಸಬಹುದು, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತವಾಗಿ. ಹೊಸ ಹೂಡಿಕೆಗಳಿಗೆ ಇಂದು ತಾಳ್ಮೆಯಿಂದಿರುವುದು ಉತ್ತಮ. ಯಾರ ಮಾತನ್ನು ಕೇಳಿದರೂ ತಕ್ಷಣ ಹೂಡಿಕೆ ಮಾಡಬೇಡಿ. ಸ್ವಂತ ವಿಚಾರ, ಹಿರಿಯರ ಸಲಹೆ, ಅನುಭವ ಎಲ್ಲವೂ ಸೇರಿಸಿ ನಿರ್ಧಾರ ತೆಗೆದುಕೊಳ್ಳಿ. ವ್ಯಾಪಾರದಲ್ಲಿ ಹಣದ ಚಲನವಲನ ಹೆಚ್ಚಾಗಿರುವ ದಿನ. ಲಾಭದಾಯಕ ಮಾರಾಟ, ಹೊಸ ಬಿಲ್ವಾಪಲ್ಲಿ ಅಥವಾ ಒಪ್ಪಂದಕ್ಕೆ ಅವಕಾಶವಿದೆ. ಆದರೆ ಬರವೆಯಲ್ಲಿನ ತಪ್ಪುಗಳು ಹಣದ ನಷ್ಟಕ್ಕೆ ಕಾರಣವಾಗಬಾರದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಂಗಳ ಗ್ರಹದ ಪ್ರಭಾವದಿಂದ ಶರೀರದಲ್ಲಿ ತಾಪಮಾನ, ಕೋಪ, ಒತ್ತಡ ಹಾಗೂ ರಕ್ತ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ತಲೆನೋವು, ಕಣ್ಣುಗಳ ಒತ್ತಡ, ರಕ್ತದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀರನ್ನು ಹೆಚ್ಚು ಸೇವಿಸಿ, ತಣ್ಣನೆಯ ಆಹಾರ ಸೇವನೆ ಮಾಡಿ. ವ್ಯಾಯಾಮ, ಯೋಗ ಮತ್ತು ಪ್ರಾಣಾಯಾಮ ಅತ್ಯಂತ ಅಗತ್ಯ. ಮಧ್ಯಾಹ್ನ ಸಮಯದಲ್ಲಿ ಹೆಚ್ಚು ಬಿಸಿಲಿನಲ್ಲಿ ತಂಗುವುದನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಶಾಂತಿ ಕಳೆದುಕೊಳ್ಳುವಂತಾಗಬಾರದು. ಕೆಲವರಲ್ಲಿ ಕುಂಟು, ಕಾಲಿನ ನೋವು ಅಥವಾ ಬೆನ್ನು ನೋವು ಕಂಡುಬರುವ ಸಾಧ್ಯತೆ ಇರುತ್ತದೆ. ಆರೋಗ್ಯಕ್ಕಾಗಿ ಮಸಾಲೆಯ ಆಹಾರ ಕಡಿಮೆ ಮಾಡಿಕೊಂಡು ಹಣ್ಣು, ರಸ ಮತ್ತು ನೀರನ್ನು ಹೆಚ್ಚು ಸೇವಿಸಬೇಕು. ರಾತ್ರಿ ಹೆಚ್ಚು ಹೊತ್ತು ಜಾಗರಣ ಬೇಡ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಹನ ಅತ್ಯಂತ ಮುಖ್ಯ. ನೀವು ಹೇಳುವ ನೇರ ಮಾತು ಯಾರಿಗಾದರೂ ನೋವಾಗಬಹುದು. ಆದ್ದರಿಂದ ಮೃದುವಾಗಿ ಮಾತನಾಡುವುದು ಅವಶ್ಯ. ಹಿರಿಯರೊಂದಿಗೆ ಸಂವಾದದಲ್ಲಿ ಗೌರವಪೂರ್ಣ ನಡೆ ಅಗತ್ಯ. ವಿವಾಹಿತರಲ್ಲಿ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ ಹೆಚ್ಚಾಗುತ್ತದೆ. ಕೆಲವು ಪ್ರಮುಖ ನಿರ್ಧಾರಗಳ ಬಗ್ಗೆ ಪರಸ್ಪರ ಚರ್ಚೆ ನಡೆಯಬಹುದು. ಮಕ್ಕಳ ವಿಷಯದಲ್ಲಿ ಖುಷಿಯ ಸಮಯ. ಅವರ ಸಾಧನೆ ಅಥವಾ ಮಾತುಗಳು ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತವೆ. ಕುಟುಂಬದಲ್ಲಿ ಸಣ್ಣ ಧಾರ್ಮಿಕ ಕಾರ್ಯ, ಉಪವಾಸ, ಪೂಜೆ ಅಥವಾ ಯಾತ್ರೆಯ ಯೋಚನೆ ಕೂಡ ಇರಬಹುದು. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಅಗತ್ಯ. ಮಂಗಳಕ್ಕೆ ಪೂಜೆ, ಧೂಪದೀಪ, ಜಪ ಎಲ್ಲವೂ ನಿಮಗೆ ಶಾಂತಿ ನೀಡುತ್ತದೆ. ಓಂ ಅಂಗಳಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ.
ಕೆಂಪು ಹೂವುಗಳು ಅಥವಾ ಕೆಂಪು ಅರಿಶಿನ ಮಂಗಳಕ್ಕೆ ಅರ್ಪಿಸುವುದು ಒಳಿತು. ಅನ್ನದಾನ, ಮಧ್ಯಾಹ್ನ ಊಟದ ದಾನ ಅಥವಾ ಗೋಧಿ ದಾನ ಮಾಡಿದರೆ ಮಂಗಳದ ಶಕ್ತಿ ಶಾಂತಗೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳನ ಶಕ್ತಿ ಪ್ರತೀಕ. ಧೈರ್ಯ, ಉತ್ಸಾಹ, ಸಾಹಸ ಮತ್ತು ಕಾರ್ಯಸಾಧನೆಗೆ ಸಹಾಯಕ. ಇಂದು ನಿಮ್ಮಲ್ಲಿ ಹೊಸ ಓಜಸ್ಸನ್ನು ಉಂಟು ಮಾಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಚೈತನ್ಯ, ಧೈರ್ಯ ಮತ್ತು ಉತ್ಸಾಹದ ಸಂಕೇತ. ಕೆಂಪು ಬಣ್ಣದ ಉಡುಪು ಧರಿಸಿದರೆ ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಕೆಲಸ ಆರಂಭ, ದೇವತಾ ಪೂಜೆ, ವಿನಂತಿ, ಯೋಜನೆ ಹಾಗೂ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗಬಹುದು. ನಿಮ್ಮ ಮನೋಬಲ ಈ ವೇಳೆಯಲ್ಲಿ ಅತ್ಯಂತ ಗಟ್ಟಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ಸ್ಥೈರ್ಯ ಮತ್ತು ಸಮತೋಲನದಿಂದ ದಿನವನ್ನು ಮುಂದುವರಿಸಬಲ್ಲಿರಿ. ಶುಕ್ರ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಸೌಂದರ್ಯ, ಪ್ರಜ್ಞೆ, ನೈತಿಕ ಬಲ ಮತ್ತು ಮನೋಶಾಂತಿ ಹೆಚ್ಚಾಗುತ್ತದೆ. ಇಂದು ನಿಮಗೆ ಗೃಹ ಕೃತ್ಯಗಳು, ಆರ್ಥಿಕ ಯೋಜನೆಗಳು, ಕುಟುಂಬ ಸಂಬಂಧಗಳು ಮತ್ತು ಹೊಸ ಕಾರ್ಯರೂಪಣೆಗಳಲ್ಲಿ ಸ್ಥಿರತೆ ದೊರೆಯುವ ದಿನ. ಜೀವನದ ಪ್ರತಿಯೊಂದು ವಿಷಯವನ್ನು ನಿಧಾನ, ಸಮಾಧಾನ ಮತ್ತು ಸ್ಪಷ್ಟ ಚಿಂತನೆಯೊಂದಿಗೆ ನೋಡಬಲ್ಲಿರಿ. ಕೆಲವರು ಇಂದು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಿರಿ. ಹಳೆಯ ವಿಷಯಗಳಿಗೆ ಪರಿಹಾರ ಕಂಡುಕೊಳ್ಳಲು ಇಂದು ಉತ್ತಮ ದಿನ. ನೀವು ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರಗಳು ದೊಡ್ಡ ಫಲ ತರುತ್ತವೆ. ಇಂದು ಯಾರದೂ ಸಹಾಯ ನಿಮಗೆ ನಿಗೂಢವಾದ ರೀತಿಯಲ್ಲಿ ಒಳ್ಳೆಯ ಪ್ರಯೋಜನ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಶಾಂತವಾದರೂ ಉತ್ತಮ ಪ್ರಗತಿ ಕಾಣಬಹುದು. ನಿಮ್ಮ ಜವಾಬ್ದಾರಿತ್ವ ಹಾಗೂ ಕೆಲಸದ ಮೇಲೆ ಇರುವ ನಿಷ್ಠೆಯು ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ, ಹೊಸ ತಂಡ ಅಥವಾ ಹೊಸ ಯೋಜನೆಗಳ ಆರಂಭವಾಗಬಹುದು. ತಂಡದ ಸದಸ್ಯರೊಂದಿಗೆ ಉತ್ತಮ ತಾಳ್ಮೆಯ ಸಂವಾದ, ಕೆಲಸದ ಶೈಲಿಯಲ್ಲಿ ಸಮರ್ಪಕತೆಯು ನಿಮಗೆ ಹೆಚ್ಚು ಪ್ರಯೋಜನ ನೀಡುವ ಸಾಧ್ಯತೆ ಇದೆ. ಒತ್ತಡದ ಸಂದರ್ಭಗಳಲ್ಲಿಯೂ ನಿಮಗೆ ಶಾಂತಿಯುತವಾಗಿ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಇರುತ್ತದೆ. ಉದ್ಯಮಿಗಳಾದವರು ಇಂದು ಲೆಕ್ಕಪತ್ರ, ಬಾಕಿ ಬಿಲ್ಲು, ಹೊಸ ಗ್ರಾಹಕ ಸಂಪರ್ಕ ಅಥವಾ ಭೂಮಿ ಮನೆ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡುವಿರಿ. ಹೊಸ ಒಪ್ಪಂದಗಳಿಗೆ ಅನುಕೂಲಕರ ಯೋಗವಿದೆ, ಆದರೆ ಪ್ರತಿ ವಿಷಯವನ್ನು ಸಂಪೂರ್ಣ ಪರಿಶೀಲಿಸಿದ ನಂತರವೇ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಸುಲಭತೆ ಇಂದು ದೊರೆಯಲಿವೆ. ದೊಡ್ಡ ಖರ್ಚುಗಳಿಲ್ಲದ ದಿನ. ಹಳೆಯ ಬಾಕಿಗಳು ವಾಪಸ್ಸು ದೊರಕುವ ಸಾಧ್ಯತೆ ಜಾಸ್ತಿ. ಮನೆಗೆ, ಕುಟುಂಬಕ್ಕೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಮಧ್ಯಮ ಖರ್ಚುಗಳು ಬರಬಹುದು. ಹೂಡಿಕೆ ಮಾಡಿದವರು ಲಾಭದ ಸೂಚನೆಗಳನ್ನು ಕಾಣಬಹುದು. ಇಂದು ಹೊಸ ಹೂಡಿಕೆಗಳಿಗೆ ಅಡ್ಡಿ ಏನೂ ಇಲ್ಲ, ಆದರೆ ಸ್ವಲ್ಪ ಸಂಶೋಧನೆ ಮಾಡಿದ ಬಳಿಕ ಮಾತ್ರ ಹೂಡಿಕೆ ಮಾಡುವುದು ಶ್ರೇಷ್ಠ. ಹಣದ ವ್ಯವಹಾರಗಳಲ್ಲಿ ನಿಧಾನವೂ ನಿಖರತೆಯೂ ಸುಭದ್ರ. ಶುಕ್ರ ಗ್ರಹದ ಪ್ರಭಾವದಿಂದ ಐಶ್ವರ್ಯ ಚಿಂತನೆಗಳು ಹೆಚ್ಚಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಹೆಚ್ಚಿನ ಸಮಸ್ಯೆಗಳು ಕಂಡುಬರುವುದಿಲ್ಲ, ಆದರೆ ಗಂಟಲು, ಕಂಠ, ಹೊಟ್ಟೆ, ಕಂಠಮೂಲ ಸಂಬಂಧಿತ ಅಸಹನೆಯ ಸಂಭವವಿದೆ. ತಣ್ಣನೆ ಬಿಸಿ ಆಹಾರಗಳಲ್ಲಿ ಜಾಗ್ರತೆ ಅಗತ್ಯ. ಹೆಚ್ಚು ನೀರು ಕುಡಿಯುವುದು ಇವತ್ತು ಮುಖ್ಯ. ಮನೋಶಾಂತಿಗಾಗಿ ಸುವಾಸನೆಗಳ ನೀರಿನ ಸ್ನಾನ, ಸಂಗೀತ ಅಥವಾ ಪ್ರಕೃತಿ ವೀಕ್ಷಣೆ ಉಪಕಾರಿ. ಇಂದು ಶರೀರದ ಒತ್ತಡ ಕಡಿಮೆ, ಆದ್ದರಿಂದ ಯೋಗ ಅಥವಾ ನಿಧಾನ ವ್ಯಾಯಾಮ ಮಾಡಲು ಸೂಕ್ತ. ನಿದ್ರೆ ವೇಳೆಯನ್ನು ಕಾಪಾಡಿದರೆ ಆರೋಗ್ಯ ಇನ್ನಷ್ಟು ಉತ್ತಮವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸಂತೋಷ ಹಾಗೂ ಪರಸ್ಪರ ಸಹಕಾರದ ವಾತಾವರಣ. ಕುಟುಂಬ ಸದಸ್ಯರೊಂದಿಗೆ ಅನುಭವ ಹಂಚಿಕೊಳ್ಳಲು ಉತ್ತಮ ದಿನ. ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಗೃಹ ಕಲಹಗಳ ಪರಿಹಾರ ಅಥವಾ ಮನೆಯಲ್ಲಿ ಸಣ್ಣ ಹಬ್ಬದ ವಾತಾವರಣ ಕಾಣಬಹುದು. ವಿವಾಹಿತರ ಜೀವನದಲ್ಲಿ ಇಂದು ನಿಕಟತೆಯ ಕ್ಷಣಗಳು ಹೆಚ್ಚಾಗುತ್ತವೆ. ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಅಥವಾ ಅವರ ಸಾಧನೆಗಳಿಂದ ನಿಮಗೆ ಆನಂದ. ಹಿರಿಯರ ಆಶೀರ್ವಾದದಿಂದ ಮನೆ ಮನಸ್ಸು ಸಂತೋಷದಿಂದ ತುಂಬುತ್ತದೆ. ವೀಕ್ಷಕರೇ, ನೀವು ಮಂಗಳವಾರದ ಈ ದಿನ ಆಂಜನೇಯ ಸ್ವಾಮಿಗಳ ಪ್ರಭಾವ ಗಾಢವಾಗಿರುತ್ತದೆ. ಮನಸ್ಸಿನಲ್ಲಿ ಧೈರ್ಯ, ಶಕ್ತಿ ಮತ್ತು ಸಂರಕ್ಷಣೆ ಪಡೆಯಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರಿ. ಹನುಮಂತನ ಆರಾಧನೆ, ರಾಮನ ನಾಮಸ್ಮರಣೆ ಅಥವಾ ಮಂಗಳವಾರದ ಉಪವಾಸ ಮಾಡುವುದು ಅತ್ಯಂತ ಶುಭ. ಓಂ ಹನುಮಂತೆ ನಮಃ ಅಥವಾ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೆಂಪು ಹೂವುಗಳನ್ನು ಅರ್ಪಿಸಿ. ಬೆಲ್ಲಗೋಧಿ ಅಥವಾ ಸತ್ಯನಾರಾಯಣ ಪ್ರಸಾದವನ್ನು ದಾನ ಮಾಡಿದರೆ ಶುಭ ಫಲ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಮಂಗಳವಾರದ ಶಕ್ತಿ ಸಮತೋಲನವನ್ನು ಸೂಚಿಸುತ್ತದೆ.
ಇದು ಶಾಂತಿ, ಸ್ಥಿರತೆ ಹಾಗೂ ಕುಟುಂಬದ ಸುಖವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಇಂದು ಸ್ಥಿರ ಫಲ ನೀಡುತ್ತವೆ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ಮನಸ್ಸಿಗೆ ಮೃದುತೆ, ಪ್ರೀತಿ ಮತ್ತು ಶಾಂತಿಯ ಭಾವವನ್ನು ನೀಡುತ್ತದೆ. ಇಂದು ಗುಲಾಬಿ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು, ಪೂಜೆ, ಮಾತುಕತೆಗಳು ಹಾಗೂ ಹಣಕಾಸು ವ್ಯವಹಾರಗಳು ಹೆಚ್ಚಿನ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕು ಚಿಂತನೆ, ಕುತೂಹಲ ಮತ್ತು ಸಂವಹನ ಸಾಮರ್ಥ್ಯಗಳಿಂದ ದಿನವನ್ನು ನಡೆಸುವಿರಿ. ಬುದ್ಧಿವಂತಿಕೆ ಮತ್ತು ತ್ವರಿತ ನಿರ್ಧಾರ ಶಕ್ತಿ ನಿಮ್ಮ ಪ್ರಮುಖ ಶಕ್ತಿ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಕೆಲಸಗಳಲ್ಲಿ ವೇಗ, ಶಕ್ತಿ ಮತ್ತು ಹೊಸತನ ಹೆಚ್ಚಾಗುತ್ತದೆ. ಆದರೆ ಆತುರದಿಂದ ತೀರ್ಮಾನ ತೆಗೆದುಕೊಳ್ಳುವುದು ತಪ್ಪಿಸಬೇಕು. ಇಂದಿನ ದಿನ ಮಾಹಿತಿ ಸಂಗ್ರಹ, ಹೊಸ ವಿಚಾರಗಳ ಹುಡುಕಾಟ, ಸಂವಾದ, ಸಂಪರ್ಕ ವಿಸ್ತರಣೆ ಹಾಗೂ ಚುರುಕಾದ ಚಿಂತನೆಗೆ ಅನುಕೂಲಕರ. ಸ್ನೇಹಿತರು, ಸಹೋದ್ಯೋಗಿಗಳು ಹಾಗೂ ಕುಟುಂಬದವರೊಂದಿಗೆ ಹೆಚ್ಚು ಸಂವಹನ ನಡೆಯಲು ಸಾಧ್ಯತೆ. ನಿಮ್ಮ ಮಾತುಗಳು ಇತರರಿಗೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ಮಾತಿನಲ್ಲಿ ಸಮತೋಲನ ಇರಲಿ. ಹೊಸ ವಿಷಯ ಕಲಿಯಲು, ಬರವಣಿಗೆ, ಬೋಧನೆ ಅಥವಾ ಸಂವಹನ ಸಂಬಂಧಿತ ಕೆಲಸಗಳಿಗೆ ಇದು ಅತ್ಯುತ್ತಮ ದಿನ. ಕೆಲವರಿಗೆ ಚಿಕ್ಕ ಪ್ರಯಾಣ ಅಥವಾ ತುರ್ತು ಕಾರ್ಯಗಳ ನಿರ್ವಹಣೆ ಸಂಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಇಂದು ಕೆಲಸದ ವೇಗ ಹೆಚ್ಚಾಗುತ್ತದೆ. ಹಲವು ಕೆಲಸಗಳು ಒಟ್ಟುಗೂಡಿ ಒತ್ತಡ ತಂದರೂ ನಿಮ್ಮ ಬುದ್ಧಿಶಕ್ತಿ ಮತ್ತು ಚುರುಕುತನದಿಂದ ಅದನ್ನು ಸುಲಭವಾಗಿ ನಿಭಾಯಿಸಬಲ್ಲಿರಿ. ಮೇಲಧಿಕಾರಿಗಳೊಂದಿಗೆ ಸಂವಾದ ಹೆಚ್ಚು ನಡೆಯುವ ಸಾಧ್ಯತೆ. ತಂತ್ರಜ್ಞಾನ, ಬರಹ, ಬೋಧನೆ, ಪತ್ರಿಕೋದ್ಯಮ, ಮಾರಾಟ ಅಥವಾ ಸಂವಹನ ಸಂಬಂಧಿತ ವೃತ್ತಿಯವರಿಗೆ ಇಂದು ವಿಶೇಷ ಅನುಕೂಲ. ನಿರ್ಣಯಗಳಿಗೆ ಬೇಕಾದ ಮಾಹಿತಿಗಳು ಸುಲಭವಾಗಿ ದೊರೆಯುವವು. ಸಹೋದ್ಯೋಗಿಗಳಿಂದ ಸಹಕಾರ ಲಭಿಸುತ್ತದೆ. ವೃತ್ತಿ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಅವಕಾಶಗಳ ಬಗ್ಗೆ ಮಾಹಿತಿ ದೊರೆಯಬಹುದು. ಉದ್ಯಮಿಗಳಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಮಾರಾಟದಲ್ಲಿ ಚುರುಕುತನ ಕಾಣಬಹುದು. ಲೆಕ್ಕಪತ್ರ ಮತ್ತು ದಾಖಲೆಗಳ ಪರಿಶೀಲನೆಗೆ ಇದು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಾಧಾರಣ ಸ್ಥಿರತೆ ಕಂಡುಬರುತ್ತದೆ. ಆದರೆ ಚಿಕ್ಕ ಚಿಕ್ಕ ಖರ್ಚುಗಳು ಅನಿರೀಕ್ಷಿತವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಸಂವಹನ ಸಾಧನಗಳು, ವಾಹನ, ಪುಸ್ತಕಗಳು ಅಥವಾ ಮನೆಗೆ ಸಂಬಂಧಿತ ಕೆಲವು ಖರ್ಚುಗಳು ಬರಬಹುದು. ಹೂಡಿಕೆ ಯೋಚನೆ ಇದ್ದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದ ನಂತರವೇ ಮುಂದುವರಿಯಿರಿ. ಹಳೆಯ ಬಾಕಿ ಹಣಗಳಲ್ಲಿ ಕೆಲವು ಭಾಗ ವಾಪಸ್ಸಾಗುವ ಸಾಧ್ಯತೆ. ವ್ಯಾಪಾರಿಗಳಿಗೆ ಸಣ್ಣ ಲಾಭದ ಅವಕಾಶವಿದೆ. ಹಿರಿಯರ ಸಲಹೆಯೊಂದಿಗೆ ಹಣಕಾಸು ನಿರ್ವಹಿಸಿದರೆ ಯಾವುದೇ ತೊಂದರೆ ಇರುವುದಿಲ್ಲ. ಜಾಗೃತಿಯಿಂದ ನಡೆದುಕೊಂಡರೆ ಇಂದು ನಷ್ಟ ಸಂಭವಿಸುವ ಲಕ್ಷಣ ಇಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರು ಶ್ವಾಸಕೋಶ, ಗಂಟಲು, ತಲೆಭಾಗ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಅಲ್ಪ ತೊಂದರೆಗಳನ್ನು ಎದುರಿಸಬಹುದು. ಹೆಚ್ಚು ಮಾತನಾಡುವುದು ಅಥವಾ ಒತ್ತಡದ ಚರ್ಚೆಗಳು ತಲೆನೋವು ಅಥವಾ ದಣಿವು ತರಬಹುದು. ಮನಸ್ಸಿನಲ್ಲಿ ಅಶಾಂತಿ, ಚುರುಕು ಚಿಂತನೆಗಳಿಂದ ನರಸಂಕೋಚ ಉಂಟಾಗುವ ಸಾಧ್ಯತೆ. ಆದ್ದರಿಂದ ಸ್ವಲ್ಪ ಧ್ಯಾನ, ಪ್ರಾಣಾಯಾಮ, ನಿಧಾನವಾಗಿ ನಡೆಯುವ ವ್ಯಾಯಾಮಗಳು ಉಪಯುಕ್ತ. ಬೆಳಿಗ್ಗೆ ತಣ್ಣನೆಯ ನೀರು ಕುಡಿಯುವುದು, ಹಣ್ಣು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಚೇತರಿಕೆ. ಮಧ್ಯಾಹ್ನ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದ ಚರ್ಚೆಗಳು ಹೆಚ್ಚು ನಡೆಯುವ ದಿನ. ಆದರೆ ಮಾತಿನಲ್ಲಿ ತಾಳ್ಮೆ ಇರಲಿ. ಅತಿಯಾಗಿ ಮಾತನಾಡುವುದು ಅಥವಾ ಕಟುವಾಗಿ ಹೇಳುವುದು ತಪ್ಪಿಸಬೇಕು. ಸಂಗಾತಿಯೊಂದಿಗೆ ಮಿಥುನ ರಾಶಿಯವರು ಇಂದು ಹೆಚ್ಚು ಆತ್ಮೀಯ ಸಂವಾದ ನಡೆಸುವಿರಿ. ಒಟ್ಟಾಗಿ ಮಾಡುವ ಚಿಕ್ಕ ಕೆಲಸಗಳು ಸಂಬಂಧವನ್ನು ಹೆಚ್ಚು ಗಾಢವಾಗಿಸುತ್ತವೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರುವ ಸಾಧ್ಯತೆ. ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ. ಕುಟುಂಬದಲ್ಲಿ ಹರ್ಷಭರಿತ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಕೆಲವೊಮ್ಮೆ ಅಲ್ಪ ಗೊಂದಲಗಳು ಸಂಭವಿಸಬಹುದು. ಶಾಂತವಾಗಿ ನಿಭಾಯಿಸಿದರೆ ಎಲ್ಲವೂ ಸರಿಯಾಗುತ್ತದೆ. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಒಳಿತು. ದೈಹಿಕ ಮತ್ತು ಮಾನಸಿಕ ಚುರುಕುತನವನ್ನು ಸಮತೋಲನಗೊಳಿಸಲು ಭಜನೆ, ಜಪ ಅಥವಾ ದೇವರ ದರ್ಶನ ಉಪಕಾರಿಯಾಗುತ್ತದೆ. ಓಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೆಂಪು ಹೂವು, ಬೆಲ್ಲ, ಎಳ್ಳು ಅಥವಾ ತುಳಸಿ ಅರ್ಪಣೆ ಮಾಡಿದರೆ ಮಂಗಳ ಗ್ರಹದ ಪ್ರಭಾವ ಉತ್ತಮ ಫಲಿತಾಂಶ ನೀಡುತ್ತದೆ. ಅಗ್ನಿಗೆ ಸಂಬಂಧಿಸಿದ ದೀಪಾರಾಧನೆ ಇಂದು ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ,
ಸಂವಹನ, ಚುರುಕುತನ ಮತ್ತು ಅಧ್ಯಯನದ ಪ್ರತೀಕ. ಈ ಸಂಖ್ಯೆ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ಮತ್ತು ವೇಗ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮಿಥುನ ರಾಶಿಯವರ ಮಾನಸಿಕ ಶಾಂತಿ, ಸಮತೋಲನ ಮತ್ತು ತಾಜತನಕ್ಕೆ ಅನುಕೂಲಕರ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವುಗಳಿಂದ ಪೂಜೆ ಶಾಂತಿ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ಸಂವಾದ, ವಹಿವಾಟು, ಬರವಣಿಗೆ, ಶಿಕ್ಷಣದ ಕಾರ್ಯಗಳು ಮತ್ತು ಹೊಸ ಯೋಜನೆ ಪ್ರಾರಂಭಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕತೆ, ತಾಳ್ಮೆ ಮತ್ತು ಕುಟುಂಬ ಪ್ರೇಮದ ಗುಣಗಳಿಂದ ದಿನವನ್ನು ಆರಂಭಿಸುವಿರಿ. ನಿಮ್ಮ ಮನಸ್ಸು ಇಂದು ಸಮವೇದನೆ ಮತ್ತು ಸಂವೇದನಾಶೀಲತೆಯಿಂದ ಕೂಡಿರುತ್ತದೆ. ಮಂಗಳವಾರದ ಮಂಗಳನ ಪ್ರಭಾವದಿಂದ ಮನಸ್ಸಿನಲ್ಲಿ ಚಂಚಲತೆ, ತುರ್ತು ಪ್ರತಿಕ್ರಿಯೆ ಅಥವಾ ಅಲ್ಪ ಕೋಪದ ಸ್ಥಿತಿ ಕಾಣಿಸಬಹುದು. ಆದರೆ ಈ ಭಾವನೆಗಳಿಗೆ ತುತ್ತಾಗದೆ ವಿವೇಕದಿಂದ ನಡೆದುಕೊಂಡರೆ ದಿನವು ಅತ್ಯಂತ ಶುಭಕರವಾಗಿ ಮಾರ್ಪಡುವ ಸಾಧ್ಯತೆ ಹೆಚ್ಚು. ಇಂದು ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸುವುದು, ಕುಟುಂಬದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ಸ್ಪಷ್ಟತೆ ಪಡೆಯುವಂತಹ ಸಂದರ್ಭಗಳು ಬರುತ್ತವೆ. ಸ್ನೇಹಿತರಿಂದ, ಸಹೋದ್ಯೋಗಿಗಳಿಂದ ಅಥವಾ ಹಿರಿಯರಿಂದ ಸಹಾಯ ಸಿಗಬಹುದು. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುವ ಸಂದರ್ಭ ಬಂದರೂ ನೀವು ನಿಮ್ಮ ಹೃದಯದ ಬಲದಿಂದ ಅದನ್ನು ಜಯಿಸುತ್ತೀರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಒತ್ತಡ ಮತ್ತು ಶ್ರಮ ಎರಡೂ ಹೆಚ್ಚಾಗಬಹುದು. ಕೆಲಸದ ಹೊಣೆಗಾರಿಕೆಗಳು ಜಾಸ್ತಿಯಾಗುತ್ತವೆ. ಆದರೆ ನಿಮ್ಮ ನಿಷ್ಠೆ ಮತ್ತು ಶಾಂತ ಮನೋಭಾವದಿಂದ ಅದನ್ನು ನಿಭಾಯಿಸಲಿರಿ. ಮೇಲಧಿಕಾರಿಗಳಿಂದ ಕೆಲಸದ ಗತಿಯ ಕುರಿತು ತುರ್ತು ಸೂಚನೆಗಳು ಬರಬಹುದು. ಆದರೆ ನೀವು ತಾಳ್ಮೆಯಿಂದ ಮಾಡಿದ ಕಾರ್ಯ ಫಲ ನೀಡುತ್ತದೆ. ಯಾವುದೇ ಹೊಸ ಯೋಜನೆಯ ಪ್ರಾರಂಭಕ್ಕೆ ಇದು ಉತ್ತಮ ದಿನ. ಕೆಲಸದ ಸಂಬಂಧಿತ ಪ್ರಯಾಣ ಅಥವಾ ಸಭೆಗಳು ಇರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳಾಗಬಲ್ಲದು, ಆದರೆ ಶಾಂತವಾಗಿ ಮಾತನಾಡುವ ಮೂಲಕ ಸಮಸ್ಯೆ ನಯವಾಗಬಹುದು. ವ್ಯವಹಾರದಲ್ಲಿ ಇರುವವರು ಇಂದು ಲೆಕ್ಕಪತ್ರ ಪರಿಶೀಲನೆ, ಹಳೆಯ ಗ್ರಾಹಕರ ಸಂಗಡ ಸಂಪರ್ಕ ಮತ್ತು ಬಾಕಿ ಹಣ ತರುವುದರಲ್ಲಿ ಯಶಸ್ಸು ಕಾಣಬಹುದು. ಹೊಸ ಪಾಲುದಾರಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಸಂಪೂರ್ಣ ವಿಶ್ಲೇಷಣೆ ಅಗತ್ಯ. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಕಟಕ ರಾಶಿಯವರಿಗೆ ಇಂದಿನ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದಾಯ ಮತ್ತು ಖರ್ಚು ಎರಡೂ ಸಮಬಲದಲ್ಲಿ ಸಾಗುತ್ತವೆ. ಮನೆ, ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವವರಿಗೆ ಇಂದು ಸಂಯಮ ಅಗತ್ಯ. ತಪ್ಪು ಸಲಹೆಯಿಂದ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಹಿರಿಯರು ಅಥವಾ ಅನುಭವಿಗಳ ಸಲಹೆ ಪಡೆಯುವುದು ಒಳಿತು. ಹಳೆಯ ಹೂಡಿಕೆಗಳಿಂದ ಅಲ್ಪ ಲಾಭದ ಸೂಚನೆಗಳಿವೆ. ಸಾಲದ ವ್ಯವಹಾರಗಳಿಗೆ ದೂರವಿರುವುದು ಶ್ರೇಷ್ಠ. ಅಗತ್ಯವಲ್ಲದ ವಸ್ತುಗಳ ಖರೀದಿ ಇಂದು ತಪ್ಪಿಸುವುದು ಒಳಿತು. ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಸಂಗ್ರಹದ ಮನೋಭಾವ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಲಾಭ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಮಂಗಳನ ಪ್ರಭಾವದಿಂದ ದೇಹದಲ್ಲಿ ಉಷ್ಣತೆ, ತಲೆನೋವು, ರಕ್ತದೊತ್ತಡದ ವ್ಯತ್ಯಾಸ ಅಥವಾ ಕೋಪದ ಹೆಚ್ಚಳ ಕಾಣಿಸಬಹುದು. ತಣ್ಣನೆಯ ಆಹಾರ, ತೆಂಗಿನ ನೀರು ಮತ್ತು ನೀರಿನ ಸೇವನೆ ಹೆಚ್ಚಿಸುವುದು ಒಳಿತು. ಹಿಂಭಾಗ, ಕುತ್ತಿಗೆ ಅಥವಾ ತೋಳಿನ ಭಾಗದಲ್ಲಿ ನೋವು ಕಾಣಬಹುದು. ಹೆಚ್ಚು ಶ್ರಮ ಪಡುವ ಕೆಲಸಗಳನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಅಸ್ವಸ್ಥತೆಯು ಕಂಡಾಗ ಸ್ವಲ್ಪ ವಿಶ್ರಾಂತಿ, ಧ್ಯಾನ ಅಥವಾ ಶಾಂತವಾಗಿರುವುದು ಉತ್ತಮ. ಯೋಗ, ಪ್ರಾಣಾಯಾಮ ಮತ್ತು ಜಪದಿಂದ ಮನಸ್ಸು ಸಮತೋಲನ ಪಡೆಯುತ್ತದೆ. ರಾತ್ರಿ ಹೆಚ್ಚಿನ ಹೊತ್ತಿನವರೆಗೆ ಜಾಗರಣ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕಟಕ ರಾಶಿಯವರು ಇಂದು ಕುಟುಂಬ ವಿಷಯಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವಿರಿ. ಕುಟುಂಬದ ಸದಸ್ಯರಿಗೆ ಮಾರ್ಗದರ್ಶನ ನೀಡುವಿರಿ. ಆದರೆ ಭಾವನಾತ್ಮಕತೆ ಹೆಚ್ಚಿರುವುದರಿಂದ ಅಲ್ಪ ವಿಷಯಕ್ಕೂ ಬೇಸರ ಅಥವಾ ಚಿಂತೆ ಉಂಟಾಗಬಹುದು. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆಪ್ತ ಸಂವಾದಕ್ಕೆ ಅವಕಾಶ ಸಿಗುತ್ತದೆ. ಇವರ ಬೆಂಬಲ ಇಂದು ನಿಮಗೆ ದೊಡ್ಡ ಬಲ ನೀಡುತ್ತದೆ. ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಬರುತ್ತದೆ. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ಮಾತನಾಡುವುದು, ಅವರ ಸಲಹೆಗಳನ್ನು ಪಾಲಿಸುವುದು ಮನೆಯಲ್ಲಿ ಶಾಂತಿಯನ್ನು ಹೆಚ್ಚಿಸುತ್ತದೆ. ಸಂಬಂಧಿಕರಿಂದ ಅಲ್ಪ ಅಸಮಾಧಾನ ಉಂಟಾದರೂ ನೀವು ಶಾಂತವಾಗಿ ನಿರ್ವಹಿಸಿದರೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳನ ಪ್ರಭಾವವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮದಲ್ಲಿ ತೊಡಗಿಕೊಳ್ಳುವುದು ಅಗತ್ಯ. ಶಾಂತ ಮನಸ್ಸನ್ನು ಕಾಪಾಡಲು ಜಪ, ಪ್ರಾರ್ಥನೆ ಮತ್ತು ಸೇವಾ ಕರ್ಮಗಳು ಅತ್ಯಂತ ಪರಿಣಾಮಕಾರಿ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗಣೇಶನಿಗೆ ಕೆಂಪು ಹೂವು ಹಾಗೂ ಹುರುಳಿಕಾಳು ಅರ್ಪಿಸಿ. ಭೂಮಿಗೆ ನೀರು ಸುರಿಸುವುದು, ಅಂದರೆ ಗಿಡಗಳಿಗೆ ನೀರು ಹಾಕುವುದು, ಮಂಗಳನ ದೋಷ ಶಮನಕ್ಕೆ ಉತ್ತಮ.
ಮಂಗಳ ಗ್ರಹದ ಕೋಪವನ್ನು ತಣಿಸಲು ಮಂಗಳವಾರ ಉಪವಾಸ ಅಥವಾ ಸತ್ಕಾರ್ಯಗಳಲ್ಲಿ ತೊಡಗಿರಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಕಟಕ ರಾಶಿಯ ಭಾವನಾತ್ಮಕತೆ, ಶಾಂತತೆ ಮತ್ತು ಕುಟುಂಬ ಸಂಬಂಧದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮಗೆ ಸಮತೋಲನ ಮತ್ತು ನೆಮ್ಮದಿ ಸಿಗುತ್ತದೆ. ಅದೃಷ್ಟದ ಬಣ್ಣ ಮುತ್ತಿನ ಬಿಳಿ. ಬಿಳಿ ಬಣ್ಣ ಮನಸ್ಸಿನಲ್ಲಿ ಶಾಂತಿ, ಚೈತನ್ಯ ಮತ್ತು ಪವಿತ್ರತೆಯನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ಬಿಳಿ ಹೂವಿನಿಂದ ಪೂಜೆ ಮಾಡಿದರೆ ದಿವ್ಯ ಆನಂದ ಸಿಗುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕುಟುಂಬ ನಿರ್ಧಾರ, ಪೂಜೆ, ವ್ಯವಹಾರ ಅಥವಾ ಕೆಲಸ ಪ್ರಾರಂಭಿಸಿದರೆ ಶುಭ ಫಲ ದೊರೆಯುತ್ತದೆ. ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಏಕಾಗ್ರತೆ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 9 ಮಂಗಳವಾರದ ಈ ದಿನ ಸಿಂಹರಾಶಿಯವರು ತಮಗೆ ಸಹಜವಾಗಿರುವ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಸಮರ್ಥ ನಿರ್ಣಯ ಸಾಮರ್ಥ್ಯದಿಂದ ದಿನವನ್ನು ಪ್ರಾರಂಭಿಸಲಿದ್ದಾರೆ. ಸೂರ್ಯನ ಪ್ರಭಾವದಿಂದ ನಿಮಗೆ ಮಾನ, ಗೌರವ ಹೆಚ್ಚುವ ಸಾಧ್ಯತೆ ಇದೆ. ಇಂದು ನಿಮ್ಮ ಮಾತು, ನಡೆ ಮತ್ತು ಕಾರ್ಯಪಟುತೆಗೆ ಸುತ್ತಮುತ್ತಲಿನವರ ಮೆಚ್ಚುಗೆ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇಂದು ದೊಡ್ಡ ಕೆಲಸಗಳನ್ನು ಆರಂಭಿಸುವ ಉತ್ಸಾಹ ಹೆಚ್ಚಿರುತ್ತದೆ. ದೀರ್ಘಕಾಲದಿಂದ ಬಾಕಿ ಇದ್ದ ಯೋಜನೆಗಳು ಪುನಃ ಚಲನೆ ಪಡೆಯುತ್ತವೆ. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಗಿಂತ ಶಾಂತತೆಯಿಂದ ಮಾಡಿರುವ ಯೋಚನೆ ನಿಮಗೆ ಹೆಚ್ಚಿನ ಫಲ ನೀಡುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಸಾಹಸ, ಶಕ್ತಿ ಮತ್ತು ಕೆಲಸಗಳಲ್ಲಿ ವೇಗ ಹೆಚ್ಚಾಗಬಹುದು. ಇದೇ ಸಮಯದಲ್ಲಿ ಸಿಟ್ಟಿನಿಂದ ನಡೆದುಕೊಳ್ಳುವುದನ್ನು ತಪ್ಪಿಸುವುದು ಮುಖ್ಯ. ನಿಮ್ಮ ಧೈರ್ಯ ಮತ್ತು ದೃಢತೆಯಿಂದ ಅನೇಕ ಅಡೆತಡೆಗಳನ್ನು ದೂರ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಾಶಿಯವರು ಇಂದು ತಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶಗಳನ್ನು ಪಡೆಯುವಿರಿ. ನಿಮಗೆ ಹೊಸ ಜವಾಬ್ದಾರಿಗಳು ಅಥವಾ ನಾಯಕತ್ವದ ಪಾತ್ರ ಸಿಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಮೌಲ್ಯ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ತ್ವರಿತವಾಗಿ ಕಾರ್ಯ ಸಾಧನೆ ಮಾಡುವ ಗುಣ ನಿಮಗೆ ಯಶಸ್ಸನ್ನು ತರಬಹುದು. ಸರ್ಕಾರಿ ಕೆಲಸ, ಆಡಳಿತ, ಶಿಕ್ಷಣ, ಮಾರ್ಗದರ್ಶನ, ಕಲಾರಂಗಗಳಲ್ಲಿ ಇರುವವರಿಗೆ ಇಂದು ವಿಶೇಷ ಫಲ ಸಿಗಬಹುದು. ತಂಡದೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ಸ್ಪಷ್ಟ ಮಾತು ಮತ್ತು ಆತ್ಮವಿಶ್ವಾಸ ಎಲ್ಲರಿಗೂ ಪ್ರೇರಣೆ ನೀಡುತ್ತದೆ. ಉದ್ಯಮಿಗಳು ಇಂದು ಅಪೇಕ್ಷಿತ ಲಾಭದ ಸೂಚನೆ ಪಡೆಯುತ್ತಾರೆ. ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಅಥವಾ ಹೊಸ ಮಾರಾಟದ ಮಾರ್ಗಗಳು ಕಂಡುಬರುತ್ತವೆ. ಆದರೆ ಹಣಕಾಸು ಸಂಬಂಧಿತ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರವೇ ತೀರ್ಮಾನ ತೆಗೆದುಕೊಳ್ಳಿ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸಮಾಚಾರ ಅಥವಾ ಸಂಪರ್ಕಗಳ ಮೂಲಕ ಅವಕಾಶ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ಇಂದು ಚೇತರಿಕೆ ಕಾಣಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಮನೆ, ಜಾಗ, ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆ ಕೆಲಸಗಳು ಇಂದು ಮುಂದುವರಿಯಬಹುದು. ಕೆಲವರಿಗೆ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಹಣಕಾಸಿನ ಸಹಾಯ ದೊರಕಬಹುದು. ಆದಾಯದ ಮೂಲಗಳಲ್ಲಿ ವೃದ್ಧಿ ಸಾಧ್ಯತೆ ಇದ್ದರೂ ಹೊಸ ಹೂಡಿಕೆಗಳಲ್ಲಿ ಅತಿಯಾದ ಧೈರ್ಯ ತೋರಬೇಡಿ. ಮಂಗಳ ಗ್ರಹದ ಪ್ರಭಾವದಿಂದ ಅಗತ್ಯವಿಲ್ಲದ ಖರ್ಚು ಮಾಡುವ ಪ್ರವೃತ್ತಿ ಬಂದು ಹೋಗಬಹುದು. ಅದನ್ನು ನಿಯಂತ್ರಿಸುವುದು ಅಗತ್ಯ. ಕುಟುಂಬಕ್ಕೆ ಸಂಬಂಧಿಸಿದ ಅಲ್ಪ ಖರ್ಚುಗಳು ಅಥವಾ ವಾಹನೋಪಕರಣಗಳಿಗೆ ಸಂಬಂಧಿಸಿದ ವೆಚ್ಚ ಇರುವ ಸಾಧ್ಯತೆ ಇದೆ. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಅತ್ಯುತ್ತಮ ಮಾರ್ಗದರ್ಶಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಿದ್ದರೂ ಮಂಗಳ ಗ್ರಹದ ಉಷ್ಣ ಪ್ರಭಾವದಿಂದ ರಕ್ತದ ಒತ್ತಡ, ತಲೆನೋವು, ಕಣ್ಣಿನ ದಣಿವು, ದೇಹದ ತಾಪಮಾನ ಹೆಚ್ಚಾಗಬಹುದು. ತಂಪಾದ ಆಹಾರ ಪದಾರ್ಥಗಳು, ಹೆಚ್ಚಿನ ನೀರಿನ ಸೇವನೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯ. ಇಂದು ಹೆಚ್ಚು ಜಾಗಿಂಗ್, ಹೆಚ್ಚು ದೈಹಿಕ ಶ್ರಮಕ್ಕೆ ಹೋಗುವುದನ್ನು ತಪ್ಪಿಸಿ. ಸೌಮ್ಯ ವ್ಯಾಯಾಮ ಅಥವಾ ಯೋಗ ಉತ್ತಮ. ಮನಸ್ಸಿನಲ್ಲಿ ಸಿಟ್ಟಿನ ಅಲೆಗಳು ಹೆಚ್ಚಾಗಬಹುದು. ಅದನ್ನು ಜಪ, ಧ್ಯಾನ, ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ನಿಂತು ಪ್ರಾಣಾಯಾಮ ಮಾಡುವುದರಿಂದ ನಿಯಂತ್ರಿಸಬಹುದು. ಆಹಾರದಲ್ಲಿ ಮಸಾಲೆಯ ಪ್ರಮಾಣ ಕಡಿಮೆ ಇಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಆದರೆ ಮಾತಿನ ಧಾಟಿ ಮೃದುವಾಗಿರಬೇಕು. ಕೆಲವರು ನಿಮ್ಮ ನೇರತೆ ಮತ್ತು ಗಟ್ಟಿತನವನ್ನು ಕಠಿಣವಾಗಿ ಒಪ್ಪಿಕೊಳ್ಳಬಹುದು. ವಿವಾಹಿತರಿಗಿದು ಸಂಗಾತಿಯೊಂದಿಗೆ ಮುಖ್ಯ ಚರ್ಚೆಗಳು ನಡೆಯುವ ದಿನ. ಪರಸ್ಪರ ಸಹಕಾರ, ಗೌರವ ಮತ್ತು ಪ್ರೀತಿಯನ್ನು ತೋರಿಸಿದರೆ ಮನೆಯ ವಾತಾವರಣ ಸುಖಕರವಾಗುತ್ತದೆ. ಅವಿವಾಹಿತರಿಗಾಗಿ ಇಂದು ಒಳ್ಳೆಯ ಸುದ್ದಿ ಬರಬಹುದು. ಹೊಸ ಪರಿಚಯಗಳು ಅಥವಾ ಸಂಬಂಧದ ಬಗ್ಗೆ ಚರ್ಚೆಗಳು ನಡೆಯಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷ, ಅವರ ಸಾಧನೆಗೆ ಹೆಮ್ಮೆ ಪಡುವ ಸಂದರ್ಭ ಬರಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡುವುದು ಒಳಿತು. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಅಗತ್ಯ.
ಓಂ ಅಂ ಅಂ ಅಂಗಳಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಮಂಗಳನಿಗೆ ಕೆಂಪು ಹೂಗಳು, ಗೋಧೂಮ, ಬೆಲ್ಲ ಅಥವಾ ಕೆಂಪು ಕರ್ಪೂರವನ್ನು ಅರ್ಪಿಸುವುದು ಶ್ರೇಷ್ಠ. ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಹನಾದದಿಂದ ಪಠಿಸುವ ಹನುಮಾನ್ ಚಾಲಿಸಾ ಫಲಕಾರಿಯಾಗಿದೆ. ಅಗತ್ಯವಿದ್ದವರಿಗೆ ರಕ್ತದಾನ ಅಥವಾ ಆಹಾರ ದಾನ ಮಾಡಿದರೆ ಮಂಗಳದ ದುಷ್ಪ್ರಭಾವ ಕಡಿಮೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹದ ಶಕ್ತಿ ಪ್ರತೀಕವಾಗಿದೆ. ಧೈರ್ಯ, ಸಾಹಸ, ಶಕ್ತಿ ಮತ್ತು ಸಾಧನೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಅದೃಷ್ಟದ ಬಣ್ಣ ಕೆಂಪು ಕೇಶರಿ. ಈ ಬಣ್ಣವು ಉತ್ಸಾಹ, ಚೈತನ್ಯ ಮತ್ತು ಜೀವಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ಈ ಬಣ್ಣದ ಉಡುಗೆ, ವಸ್ತು ಅಥವಾ ಹೂಗಳ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 6:30 ರಿಂದ ಬೆಳಗ್ಗೆ 8 ಗಂಟೆ. ಈ ಸಮಯದಲ್ಲಿ ಯಾವುದೇ ಕಾರ್ಯ ಪ್ರಾರಂಭಿಸಿದರೆ ಉತ್ತಮ ಫಲ ಲಭ್ಯ. ದೇವತಾ ಪೂಜೆ, ಕಾರ್ಯಾರಂಭ, ಒಪ್ಪಂದಗಳು ಅಥವಾ ಸಂದರ್ಶನಗಳು ಯಶಸ್ವಿಯಾಗುವ ಸಾಧ್ಯತೆ ಜಾಸ್ತಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 9 ಮಂಗಳವಾರ ಕನ್ಯಾ ರಾಶಿಯವರಿಗೆ ಅತ್ಯಂತ ಸೂಕ್ಷ್ಮತೆ, ಜ್ಞಾನ, ಪರಿಶೀಲನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚಾಗಿರುವ ದಿನ. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕ್ರಮಶೀಲತೆ, ಶಿಸ್ತಿನೊಂದಿಗೆ ಕಾರ್ಯನಿರ್ವಹಿಸುವಿರಿ. ನಿಮ್ಮ ಸೂಕ್ಷ್ಮ ಮನಸ್ಸು ಮತ್ತು ವಿಷಯದ ಮೂಲಕ್ಕೆ ತಲುಪುವ ಸ್ವಭಾವ ಇಂದು ನಿಮಗೆ ಯಶಸ್ಸಿನ ದಾರಿಯನ್ನು ಸುಗಮಗೊಳಿಸುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಉತ್ಸಾಹ ಮತ್ತು ಚುರುಕುತನ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ಅಲ್ಪ ಆತಂಕ ಅಥವಾ ಅತಿಯಾದ ಪರಿಶೀಲನೆಯಿಂದ ಸಮಯ ವ್ಯಯವಾಗಬಹುದು. ಶಾಂತ ಮನಸ್ಸಿನಿಂದ ಕ್ರಮವಾಗಿ ನಡೆದರೆ ಕೆಲಸದಲ್ಲಿ ಪ್ರಗತಿ ಖಚಿತ. ಇಂದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕುವ ದಿನ. ಕೆಲವರು ಹೊಸ ಜ್ಞಾನ, ಹೊಸ ತಾಂತ್ರಿಕತೆಗಳ ಕಲಿಕೆಯಲ್ಲಿ ಆಸಕ್ತಿ ತೋರುವರು. ಮಾನಸಿಕವಾಗಿ ವಿಶ್ಲೇಷಣೆಗೆ ಅನುಕೂಲಕರವಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಚಾತುರ್ಯ ಮತ್ತು ನಿಖರತೆ ಗಮನ ಸೆಳೆಯುತ್ತದೆ. ಕೆಲವರಿಗೆ ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ವಿವರಗಳಿಗೆ ಹೆಚ್ಚಿನ ಗಮನ ನೀಡುವಿರಿ. ನಿಮ್ಮ ಯೋಜನೆಗಳಿಗೆ ಇಂದು ಉತ್ತಮ ಪ್ರಗತಿ ಕಾಣಬಹುದು. ಬಾಕಿ ಕೆಲಸಗಳನ್ನು ಮುಕ್ತಾಯ ಮಾಡುವ ಅಥವಾ ಸುಧಾರಣೆ ಮಾಡುವ ದಿನ. ವೃತ್ತಿ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ಇಂದು ಕೆಲವು ಸುಳಿವುಗಳು ಅಥವಾ ಹೊಸ ಸೂಚನೆಗಳು ದೊರಕಬಹುದು. ಆದರೆ ಅಂತಿಮ ತೀರ್ಮಾನಕ್ಕೆ ಸ್ವಲ್ಪ ಸಮಯ ಕಾಯುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳು, ದಾಖಲೆ ಪರಿಶೀಲನೆ ಮತ್ತು ಗ್ರಾಹಕರೊಂದಿಗೆ ಮಾತುಕತೆ ಮಾಡಲು ಉತ್ತಮ ದಿನ. ವ್ಯವಹಾರದಲ್ಲಿ ಖರ್ಚನ್ನು ಕಡಿಮೆ ಮಾಡುವ ಹಾಗೂ ಕಾರ್ಯವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿಷ್ಠೆಯುಳ್ಳ ನಿಯಂತ್ರಣ ಮತ್ತು ಜಾಣ್ಮೆಯನ್ನು ಬೇಡುತ್ತದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಕೆಲವು ಬಾಕಿ ಹಣಗಳು ವಾಪಸು ದೊರಕುವ ಸಾಧ್ಯತೆ ಇದೆ. ಭೂಮಿ ಅಥವಾ ಮನೆ ಸಂಬಂಧಿತ ವಿಚಾರಗಳಲ್ಲಿ ಉತ್ತಮ ಸುದ್ದಿ ಬರಬಹುದು. ಹೊಸ ಹೂಡಿಕೆಗಳಿಗೆ ಇಂದು ಅನುವಾಗಿದ್ದರೂ ಅದನ್ನು ಹಿರಿಯರ ಅಥವಾ ಪರಿಣಿತರ ಸಲಹೆಯಿಂದ ಮಾಡುವುದು ಉತ್ತಮ. ಸಾಲ ಪಾವತಿ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಇಂದು ಆದಾಯದಲ್ಲಿ ಚಿಕ್ಕ ಪ್ರಮಾಣದ ಏರಿಕೆ ಅಥವಾ ಸ್ಥಿರತೆ ಕಾಣಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಕನ್ಯಾ ರಾಶಿಯವರಿಗೆ ಇಂದು ಜೀರ್ಣಕ್ರಿಯೆ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಅತಿಯಾದ ಚಿಂತೆಯಿಂದ ದೈಹಿಕ ಶಕ್ತಿ ಕುಂಠಿತವಾಗಬಹುದು. ಬೆಳಿಗ್ಗೆ ಹಾಲು, ಹಣ್ಣು ಅಥವಾ ಸಣ್ಣ ಉಪಾಹಾರ ಸೇವಿಸುವುದು ಉತ್ತಮ. ನೀರು ಹೆಚ್ಚು ಕುಡಿಯಿರಿ. ಮಂಗಳ ಗ್ರಹದ ಪ್ರಭಾವದಿಂದ ಕೆಲವರಿಗೆ ರಕ್ತದ ಒತ್ತಡ, ತಲೆನೋವು ಅಥವಾ ಶರೀರದಲ್ಲಿ ಜಾಸ್ತಿ ಶಕ್ತಿ ಉಂಟಾಗಬಹುದು. ಹಗುರ ವ್ಯಾಯಾಮ ಮತ್ತು ದೀರ್ಘ ಉಸಿರಾಟದ ಅಭ್ಯಾಸ ಆರೋಗ್ಯ ಸುಧಾರಿಸುತ್ತದೆ. ಆಯುರ್ವೇದ ಔಷಧಿ ಅಥವಾ ಮನೆಮದ್ದುಗಳು ಇಂದು ಉತ್ತಮ ಪರಿಣಾಮ ನೀಡುತ್ತವೆ. ಒತ್ತಡ ಕಡಿಮೆ ಮಾಡಲು ಸಾಯಂಕಾಲ ಸಣ್ಣ ಪ್ರಮಾಣದ ಧ್ಯಾನ ನೆರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದವರೊಂದಿಗೆ ಇಂದು ಮೃದು ಮಾತು ಮತ್ತು ಸಹನೆ ಅಗತ್ಯ. ಅಲ್ಪ ವಿಷಯಗಳಲ್ಲಿ ವ್ಯತ್ಯಾಸ ಉಂಟಾಗಬಹುದಾದರೂ ನೀವು ಶಾಂತವಾಗಿ ನಡೆದುಕೊಂಡರೆ ಸಮಸ್ಯೆಗಳು ದೂರವಾಗುತ್ತವೆ. ಸಂಗಾತಿಯೊಂದಿಗೆ ಹೃದಯ ಸ್ಪರ್ಶಿ ಮಾತುಕತೆ ನಡೆಯಬಹುದು. ಕುಟುಂಬದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗಳಿಗೆ ಇಂದು ವಿಶೇಷ ಗಮನ ಕೊಡಬೇಕಾಗಿದೆ. ಕುಟುಂಬದಲ್ಲಿ ಸಹಕಾರದ ವಾತಾವರಣ ನಿರ್ಮಾಣವಾಗಲು ನಿಮ್ಮ ಪಾತ್ರ ಮಹತ್ವದ್ದು. ಸ್ನೇಹಿತರೊಂದಿಗೆ ಮಾತುಕತೆ ಮನಸ್ಸಿಗೆ ಹಸನಾಗಿಸಬಲ್ಲದು. ಅವರಿಗೆ ನಿಮ್ಮ ಸಲಹೆ ಅಗತ್ಯವಾಗಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರ ಮಂಗಳ ಗ್ರಹದ ತೇಜಸ್ಸನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅತ್ಯಂತ ಮುಖ್ಯ. ಮಂಗಳ ಗ್ರಹದ ಅನುಗ್ರಹಕ್ಕಾಗಿ ಓಂ ಅಂ ಅಂಗೀಕಾರಾಯ ನಮಃ ಅಥವಾ ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿರಿ.
ಹನುಮ ದೇವರಿಗೆ ಸೇದು ಬಣ್ಣದ ಹೂವು ಅರ್ಪಿಸುವುದು, ಬೆಲ್ಲಗೀಸಿನ ಪ್ರಸಾದ ನೀಡುವುದು, ಕೆಂಪು ಬಟ್ಟೆ ಧರಿಸುವುದು ಒಳಿತು. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಮನಸ್ಸಿನಲ್ಲಿ ಭಯ, ಆತಂಕಗಳನ್ನು ನಿವಾರಿಸಿ ಕಾರ್ಯಗಳಲ್ಲಿ ಶಕ್ತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ವಿಶ್ಲೇಷಣಾ ಶಕ್ತಿ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಇಂದು ನಿಮ್ಮ ಸೂಕ್ಷ್ಮ ಬುದ್ಧಿ ಹಾಗೂ ಕಲಿಕೆಗಳಿಗೆ ಇದರಿಂದ ನೆರವು ಸಿಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜ್ಞಾನ, ಸಮತೋಲನ ಮತ್ತು ಮನಶಾಂತಿಯ ಪ್ರತೀಕ. ಹಸಿರು ಬಣ್ಣದ ಉಡುಪು ಅಥವಾ ಮನೆಯಲ್ಲಿ ಹಸಿರು ಸಸ್ಯಗಳನ್ನು ನೋಡುವುದರಿಂದ ಸಕಾರಾತ್ಮಕತೆ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಕಾರ್ಯಾರಂಭ, ಲೆಕ್ಕಪತ್ರಗಳು, ಆರೋಗ್ಯ ಚಿಕಿತ್ಸೆ ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭ. ಈ ಸಮಯದಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಅತ್ಯುತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 9 ಮಂಗಳವಾರ ತುಲಾ ರಾಶಿಯವರಿಗೆ ಸಮತೋಲನ, ವಿವೇಕ ಹಾಗೂ ನ್ಯಾಯಬುದ್ಧಿ ಅತ್ಯಂತ ಮುಖ್ಯವಾದ ದಿನ. ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಅಶಾಂತಿ ಎರಡೂ ಸಮಯಕ್ಕೊಮ್ಮೆ ಕಾಣಬಹುದು. ಆದರೆ ತುಲಾ ರಾಶಿಯವರ ವಿಶೇಷ ಗುಣವಾದ ಸಮತೋಲನ ಮತ್ತು ಮಾತಿನ ಮೃದು ಸ್ವಭಾವವು ದಿನವನ್ನು ಯಶಸ್ವಿಯಾಗಿ ರೂಪಿಸುವಲ್ಲಿ ನೆರವಾಗುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಇಂದು ನೀವು ಚುರುಕುತನ, ಕಾರ್ಯನಿಷ್ಠೆ ಹಾಗೂ ಸ್ವಲ್ಪ ಸ್ಪರ್ಧಾತ್ಮಕ ಮನೋಭಾವವನ್ನು ಹೊಂದಿರುತ್ತೀರಿ. ಆದರೆ ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೊಡ್ಡ ಫಲ ಸಿಗುತ್ತದೆ. ಹೊಸ ಪರಿಚಯಗಳು, ಸಾಮಾಜಿಕ ಸಂಪರ್ಕಗಳು, ಮನವಿ ಪ್ರಸ್ತಾಪಗಳು ಇಂದು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಹಳೆಯ ತೊಂದರೆಗಳ ಪರಿಹಾರ ಶೀಘ್ರವಾಗಿ ಸಿಗುವ ಯೋಗವೂ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರು ಇಂದು ಉತ್ತಮ ಗಮನದ ಕೇಂದ್ರವಾಗುವಿರಿ. ನಿಮ್ಮ ನಿಖರವಾದ ಮಾತನಾಡುವ ಶೈಲಿ, ಕೆಲಸದ ಸಮತೋಲನ, ಸಹೋದ್ಯೋಗಿಗಳೊಂದಿಗೆ ಬೆಳೆಸಿದ ಸ್ನೇಹ ಇದನ್ನು ಮತ್ತಷ್ಟು ಬಲಪಡಿಸುತ್ತದೆ. ಹಿರಿಯರಿಂದ ಶ್ಲಾಘನೆ ಅಥವಾ ಹೊಸ ಹೊಣೆಗಾರಿಕೆ ಸಿಗುವ ಸಾಧ್ಯತೆ ಜಾಸ್ತಿ. ಕಚೇರಿಯಲ್ಲಿ ವರ್ಗಾವಣೆ, ಹೊಸ ಯೋಜನೆ ಅಥವಾ ಹೊಸ ತಂಡಕ್ಕೆ ನೇಮಕಾತಿ ಸಂಭವವಿದೆ. ವ್ಯಾಪಾರಿಗಳಾದ ನೀವು ಇಂದಿನ ದಿನ ಹಣದ ವಹಿವಾಟು, ಒಪ್ಪಂದಗಳ ತಯಾರಿ, ಮಾರುಕಟ್ಟೆ ವಿಶ್ಲೇಷಣೆ ಇವಕ್ಕೆ ಅತ್ಯಂತ ಸೂಕ್ತ. ವ್ಯವಹಾರ ಪಾಲುದಾರರೊಂದಿಗೆ ಇಂದು ಹೊಸ ಯೋಜನೆಗಳ ಬಗ್ಗೆ ಮಾತನಾಡಲು ಉತ್ತಮ ಸಮಯ. ಆದರೆ ಮಂಗಳ ಗ್ರಹದ ಪರಿಣಾಮದಿಂದ ಸ್ವಲ್ಪ ಆತುರ ಅಥವಾ ತೀವ್ರ ಮಾತಿನ ಸಂದರ್ಭ ಬರುತ್ತದೆ. ಮಿತವಚನದಿಂದ ದಿನವನ್ನು ನಯಗೊಳಿಸಿ. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಸಂದರ್ಶನ, ಕರೆ ಅಥವಾ ಮಾಹಿತಿ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಲ್ಪಿಸಿಕೊಳ್ಳಬಹುದು. ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಕುಟುಂಬದಿಂದ, ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ಹೊಸ ಹೂಡಿಕೆಗಳ ಕುರಿತು ಯೋಚಿಸಲು ಇಂದು ಉತ್ತಮ ಸಮಯ. ಆದರೆ ಕ್ಷಿಪ್ರ ನಿರ್ಧಾರ ಮಾಡಬೇಡಿ. ಮನೆ, ಜಮೀನು ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳ ಸಂಭವವಿದೆ. ವ್ಯಾಪಾರದಲ್ಲಿ ಲಾಭ, ಹೊಸ ಒಪ್ಪಂದ ಅಥವಾ ಮಾರಾಟದಲ್ಲಿ ಏರಿಕೆ ಕಾಣಬಹುದು. ಆದರೆ ಖರ್ಚು ಆದಾಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸಾಮಾನ್ಯ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಮಂಗಳವಾರದ ಪ್ರಭಾವದಿಂದ ತಲೆನೋವು, ನಿದ್ರಾಭಂಗ, ರಕ್ತದ ಒತ್ತಡ, ಕಣ್ಣು ಅಥವಾ ನರಗಳ ಒತ್ತಡ ಉಂಟಾಗಬಹುದು. ಶರೀರದ ಉಷ್ಣತೆ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ನೀರಿನ ಸೇವನೆ ಹೆಚ್ಚಿಸಿರಿ. ತಿಕ್ಕಾಟ, ಕೋಪ, ಆತುರದಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ. ಧ್ಯಾನ, ಉಸಿರಾಟ ವ್ಯಾಯಾಮ, ಹಣ್ಣು ತರಕಾರಿ ಆಧಾರಿತ ಆಹಾರದಿಂದ ದೇಹ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮೃದು ಮಾತು, ಶಾಂತ ನಡವಳಿಕೆ ಅತ್ಯಂತ ಮುಖ್ಯ. ನಿಮ್ಮ ನ್ಯಾಯಬುದ್ಧಿ ಮತ್ತು ಸಹಾನುಭೂತಿ ಕುಟುಂಬ ಸದಸ್ಯರ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ವಿವಾಹಿತರಾಗಿದ್ದರೆ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಮಾತುಕತೆ, ಸಂಯುಕ್ತ ಯೋಜನೆಗಳು, ಭವಿಷ್ಯದ ನಿರ್ಧಾರಗಳು ಇಂದು ಉತ್ತಮವಾಗಿ ನೆರವೇರಬಹುದು. ಸ್ನೇಹಿತರೊಂದಿಗೆ ಭೇಟಿಯಾಗಲು, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಯೋಗವಿದೆ. ಕುಟುಂಬದಲ್ಲಿ ಸೌಹಾರ್ದತೆ ಹಾಗೂ ಚಿಕ್ಕ ಸಂತೋಷದ ಘಟನೆ ಸಂಭವಿಸಬಹುದು. ಮಕ್ಕಳ ಶಿಕ್ಷಣ, ಪ್ರಗತಿ ಅಥವಾ ಸ್ಪರ್ಧಾತ್ಮಕ ಚಟುವಟಿಕೆಗಳ ಬಗ್ಗೆ ಸಂತೋಷದ ಸುದ್ದಿಯೂ ಸಾಧ್ಯ. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಬಹಳ ಶುಭ. ಮಂಗಳಕ್ಕೆ ಸಂಬಂಧಿಸಿದ ಆರಾಧನೆ ಮಾಡಿದರೆ ಧೈರ್ಯ, ಉತ್ಸಾಹ ಮತ್ತು ಶಕ್ತಿಯ ಸರಿಯಾದ ಬಳಕೆ ಸಾಧ್ಯ. ಓಂ ಅಂ ಅಂಗಳಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿ ಜೀರಿಗೆ, ಕೆಂಪು ಹೂವು ಅಥವಾ ತುಪ್ಪದ ದೀಪವನ್ನು ಮಂಗಳ ಗ್ರಹದ ಸನ್ನಿಧಿಯಲ್ಲಿ ಅರ್ಪಿಸುವುದು ಉತ್ತಮ.
ಅಶಕ್ತರಿಗೆ ಅಥವಾ ಯೋಧರಿಗೆ, ಪೊಲೀಸರಿಗೆ, ರಕ್ಷಣಾ ಸಿಬ್ಬಂದಿಗೆ ಸಹಾಯ ಮಾಡುವುದರಿಂದ ಪಾಪ ನಿವಾರಣೆ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳನ ಶಕ್ತಿ ಪ್ರತೀಕ. ಅದು ಧೈರ್ಯ, ಆತ್ಮಬಲ, ಸಾಧನೆ ಮತ್ತು ಚುರುಕುತನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಕಾರ್ಯಗಳಲ್ಲಿ ವೇಗ ಮತ್ತು ಯಶಸ್ಸು ಕಾಣುವಿರಿ. ಅದೃಷ್ಟದ ಬಣ್ಣ ಕೆಂಪು ಹಾಗೂ ಗುಲಾಬಿ. ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಶಕ್ತಿಯನ್ನು, ಧೈರ್ಯವನ್ನು ಮತ್ತು ಸಮತೋಲನವನ್ನು ನೀಡುತ್ತವೆ. ಧಾರ್ಮಿಕ ಕಾರ್ಯಗಳಲ್ಲಿ, ಪೂಜೆಯಲ್ಲಿ ಈ ಬಣ್ಣದ ಹೂವುಗಳು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 00. ಈ ಸಮಯದಲ್ಲಿ ಸಭೆ, ವ್ಯವಹಾರ, ಒಪ್ಪಂದ ಅಥವಾ ಹೊಸ ಕಾರ್ಯಗಳ ಪ್ರಾರಂಭ ಅತ್ಯಂತ ಫಲಪ್ರದ. ಮನಸ್ಸಿನ ಚೈತನ್ಯವು ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಆಳವಾದ ಚಿಂತನೆ, ಗಂಭೀರ ನಿರ್ಧಾರಗಳು ಮತ್ತು ಮನಸ್ಸಿನ ಸ್ಥೈರ್ಯ ಮುಖ್ಯವಾಗಿರುವ ದಿನ. ಮಂಗಳ ಮತ್ತು ಕೇತುಗಳ ಪ್ರಭಾವದಿಂದ ನಿಮ್ಮ ಒಳಗುಣಗಳಾದ ತಂತ್ರಜ್ಞಾನ ಚಿಂತನೆ, ಗೂಢ ವ್ಯವಹಾರಗಳ ಅರಿವು ಮತ್ತು ದೃಢ ಇಚ್ಛಾಶಕ್ತಿ ಹೆಚ್ಚು ಮೆರೆಯುತ್ತದೆ. ಈ ದಿನ ನೀವು ಯಾವ ಕೆಲಸಕ್ಕೂ ಸಂಪೂರ್ಣ ಮನಸ್ಸು ಮತ್ತು ಶಕ್ತಿಯನ್ನು ಹಾಕುವಿರಿ. ಇಂದು ಮನಸ್ಸಿನಲ್ಲಿ ಕೆಲವು ಅಸ್ಥಿರ ಭಾವನೆಗಳಿದ್ದರೂ ನಿಮ್ಮ ತಾಳ್ಮೆ ಮತ್ತು ದೂರದೃಷ್ಟಿ ಅವುಗಳನ್ನು ನಿಭಾಯಿಸಲು ಸಹಾಯಕವಾಗುತ್ತದೆ. ಗುಪ್ತ ಶಕ್ತಿಗಳು, ಅಂತಃಪ್ರೇರಣೆ ಮತ್ತು ಮೂಲಭೂತ ಸ್ವಭಾವದ ತೀಕ್ಷ್ಣತೆ ಇಂದು ಹೆಚ್ಚಾಗುತ್ತದೆ. ನಿಮ್ಮ ಮಾತು ಮತ್ತು ನಡೆ ಇತರರ ಮೇಲೆ ಪರಿಣಾಮ ಬೀರುತ್ತದೆ. ಹಳೆಯ ಗೊಂದಲಗಳಿಗೆ ಇಂದು ಪರಿಹಾರ ಸಿಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಗೂ ಇಂದು ಸೂಕ್ತ ದಿನ, ಆದರೆ ಸಂಪೂರ್ಣ ವಿಚಾರ ಮಾಡಿ ನಿರ್ಣಯ ಕೈಗೊಳ್ಳಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚು ಜವಾಬ್ದಾರಿ ಭಾಸವಾಗಬಹುದು. ಆದರೆ ನಿಮ್ಮ ಪರಿಶ್ರಮ ಮತ್ತು ಕೌಶಲ್ಯಗಳು ಹಿರಿಯರಿಗೆ ಗೋಚರವಾಗುವ ದಿನ. ಕೆಲವು ಕೆಲಸಗಳಲ್ಲಿ ಗುಪ್ತ ವಿರೋಧ, ಸಹೋದ್ಯೋಗಿಗಳ ಅಸಹಕಾರ ಅಥವಾ ಅಸ್ಪಷ್ಟ ಮಾಹಿತಿ ಎದುರಾಗಬಹುದು. ಆದರೆ ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಮಾರ್ಗದರ್ಶನದಿಂದ ನೀವು ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸಬಲ್ಲಿರಿ. ಅಧಿಕಾರದ ಸ್ಥಾನದಲ್ಲಿರುವವರ ಮಾತುಗಳನ್ನು ಗಮನದಿಂದ ಆಲಿಸಿ. ಇಂದು ಹಠದಿಂದ ನಡೆದುಕೊಳ್ಳಬೇಡಿ. ಒಂದು ವಿಚಾರದಲ್ಲಿ ಗಂಭೀರವಾದ ಚರ್ಚೆ ಅಥವಾ ಸಭೆ ಇರುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇಂದು ಹಣಕಾಸಿನ ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿ ಹಣಗಳ ವಾಪಸು ಮತ್ತು ಅಡಿಚರ್ಚೆಗಳ ಮೂಲಕ ವ್ಯವಹಾರ ವಿಸ್ತರಣೆ ಸಾಧ್ಯ. ರಹಸ್ಯ ಯೋಜನೆಗಳನ್ನು ಹೊರಗೆ ಹೇಳಬೇಡಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಮಾಹಿತಿ, ಒಳಹೊಸದು ಅಥವಾ ಸಂದರ್ಶನಕ್ಕೆ ಅವಕಾಶ ದೊರೆಯಬಹುದು. ಆದರೆ ಆತುರದಿಂದ ನಿರ್ಧಾರ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಏರುಪೇರುಗಳಿರುವ ದಿನ. ಅಪ್ರತೀಕ್ಷಿತ ಖರ್ಚುಗಳು, ಔಷಧಿ, ಮನೆ ಸಂಬಂಧಿತ ವ್ಯವಹಾರಗಳು ಅಥವಾ ತೆರಿಗೆಗಳ ರೂಪದಲ್ಲಿ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಇಂದು ಸ್ವಲ್ಪ ಲಾಭ ಬರಬಹುದು, ಆದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ಪಾಲುದಾರಿಕೆ ಅಥವಾ ಸಾಲ ವ್ಯವಹಾರಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತು ಗಮನ ಅಗತ್ಯ. ಮನೆಯಲ್ಲಿ ದೊಡ್ಡ ನಿರ್ಧಾರ, ಉದಾಹರಣೆಗೆ ಆಸ್ತಿ, ವಾಹನ ಖರೀದಿ ತೆಗೆದುಕೊಳ್ಳಲಿಚ್ಛಿಸಿದರೂ ಇಂದು ಕಾಯುವುದು ಉತ್ತಮ. ಹಿರಿಯರ ಸಲಹೆ ಹಣಕಾಸಿನಲ್ಲಿ ಬಹಳ ಸಹಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ವೃಶ್ಚಿಕ ರಾಶಿಯವರ ಶರೀರ ಇಂದು ದೈಹಿಕ ಶ್ರಮಕ್ಕೆ ಹೆಚ್ಚು ತುತ್ತಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಹೊಟ್ಟೆ ನೋವು, ಹಾರ್ಮೋನ್ ಗೊಂದಲ, ರಕ್ತ ಸಂಚಾರ ಸಮಸ್ಯೆಗಳು ಮತ್ತು ಮನೋಭಾವದ ಅಸ್ಥಿರತೆ ಕಂಡುಬರಬಹುದು. ನೀರು ಸಾಕಷ್ಟು ಕುಡಿಯಿರಿ. ಮಸಾಲೆಯ ಆಹಾರ, ಹೆಚ್ಚು ಬಿಸಿಯ ವಾತಾವರಣ ಮತ್ತು ಒತ್ತಡದ ಕೆಲಸಗಳನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಕುಗ್ಗುವಿಕೆ, ಗೊಂದಲ ಅಥವಾ ತೀವ್ರ ಚಿಂತೆ ಇದ್ದರೆ ಹಗುರವಾದ ಧ್ಯಾನ ಉಪಯೋಗಿ. ಸ್ನಾನದಲ್ಲಿ ನಿಂಬೆ ನೀರು ಅಥವಾ ಕರ್ಪೂರ ನೀರಿನ ಬಳಕೆ ಶರೀರಕ್ಕೆ ತಂಪು ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ಗಂಭೀರವಾಗುವ ಸಾಧ್ಯತೆ ಇದೆ. ಹಳೆಯ ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದು. ನಿಮ್ಮ ಮಾತು ನೇರವಾಗಿರುವ ಕಾರಣ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನಲ್ಲಿ ಮೃದುವಾಗಿರಿ. ವಿವಾಹಿತರಿಗಾಗಿ ಸಂಗಾತಿಯಿಂದ ಅರ್ಥವ್ಯವಸ್ಥೆ, ಭಾವನಾತ್ಮಕ ಸಹಕಾರ ಸಿಗುತ್ತದೆ. ಆದರೆ ಸ್ವಲ್ಪ ಸಮಯವನ್ನು ಒಟ್ಟಿಗೆ ಕಳೆಯುವುದರಿಂದ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ಅವಿವಾಹಿತರಿಗಾಗಿ ಇಂದು ಕುಟುಂಬದವರಿಂದ ಮದುವೆಯ ಬಗ್ಗೆ ಮಾತುಕತೆ ಬರಬಹುದು. ಮಕ್ಕಳ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಅವರ ಕಾರ್ಯಗಳು, ಅಧ್ಯಯನದ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಉತ್ತಮ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ತೋರಲು ಇಂದು ಸೂಕ್ತ ದಿನ. ವೀಕ್ಷಕರೇ, ನೀವು ಮಂಗಳ ಮತ್ತು ಕೇತುಗಳ ಪ್ರಭಾವದಿಂದ ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಬಹಳ ಉಪಯುಕ್ತ. ನಿಮ್ಮ ಮನಸ್ಸಿನ ಗೊಂದಲ ನಿವಾರಿಸಿ ಶಾಂತಿಯನ್ನು ಪಡೆಯಲು ಓಂ ಕೇತವೇ ನಮಃ ಅಥವಾ
ಓಂ ಮಂಗಳಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಅತ್ಯಂತ ಶುಭ. ದೀಪಕ್ಕೆ ಎಳ್ಳಿನ ಎಣ್ಣೆ ಅಥವಾ ಕೆಂಪು ಹೂವುಗಳ ಅರ್ಪಣೆ ಶಕ್ತಿದಾಯಕ. ನೀರು ಹರಿಯುವ ಸ್ಥಳಕ್ಕೆ ಸಣ್ಣ ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 9. ಇದು ಮಂಗಳನ ಬಲ, ಧೈರ್ಯ ಮತ್ತು ಪರಿವರ್ತನೆಯ ಸಂಕೇತ. ನಿಮ್ಮಲ್ಲಿ ಶಕ್ತಿ, ಚೈತನ್ಯ ಮತ್ತು ಅದ್ಭುತ ಮನೋಬಲ ಹೆಚ್ಚುವ ದಿನ. ಅದೃಷ್ಟದ ಬಣ್ಣ ಕತ್ತಿರ ಕೆಂಪು. ಈ ಬಣ್ಣ ನಿಮ್ಮ ಭಾವನೆಗಳನ್ನು ಸ್ಥಿರಗೊಳಿಸಿ ಮನಸ್ಸಿಗೆ ಆತ್ಮವಿಶ್ವಾಸ ಮತ್ತು ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಇಂದು ಈ ಸಮಯದಲ್ಲಿ ಕೈಗೊಂಡ ನಿರ್ಧಾರಗಳು, ವ್ಯವಹಾರ ಮಾತುಕತೆಗಳು ಮತ್ತು ಕುಟುಂಬ ವಿಚಾರಗಳ ಪರಿಹಾರಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ಆಶಾವಾದ ಮತ್ತು ಸಕ್ರಿಯ ಚಿಂತನೆಯಿಂದ ದಿನವನ್ನು ಬೆಳಗಿಸುವಿರಿ. ಗುರುಗ್ರಹದ ಪ್ರಭಾವದಿಂದ ಆಧ್ಯಾತ್ಮ, ಅಧ್ಯಯನ, ಪ್ರವಾಸ ಮತ್ತು ಹೊಸ ಕಲಿಕೆಗಳತ್ತ ಮನಸ್ಸು ತರುವ ದಿನ ಇದು. ನಿಮ್ಮಲ್ಲಿ ಹಲವು ಹೊಸ ವಿಚಾರಗಳು ಮೂಡುವವು. ಮುಂದಿನ ಗುರಿಗಳನ್ನು ರೂಪಿಸಲು ಮತ್ತು ಹೊಸ ಯೋಜನೆಗಳನ್ನು ಸಣ್ಣ ಮಟ್ಟಿನಲ್ಲಿ ಪ್ರಾರಂಭಿಸಲು ಇದು ಅತ್ಯಂತ ಅನುಕೂಲಕರವಾದ ಸಮಯ. ಹಳೆಯ ಗೊಂದಲಗಳು ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತವೆ. ನಿಮ್ಮ ಒಳಮಾತು ಬಲವಾಗಿ ಕಾರ್ಯನಿರ್ವಹಿಸುವುದರಿಂದ ಪ್ರಮುಖ ವಿಚಾರಗಳಲ್ಲಿ ಸರಿಯಾದ ತೀರ್ಮಾನಕ್ಕೆ ಬರಲು ಸಹಾಯಕ. ಕೆಲವು ಧನುರಾಶಿಯವರು ಇಂದು ಅಂತರಂಗದ ಬಲವನ್ನು ಅನುಭವಿಸಬಹುದು. ಧೈರ್ಯ, ಆತ್ಮವಿಶ್ವಾಸ ಮತ್ತು ದಾನಶೀಲತೆ ಇಂದು ಹೆಚ್ಚಾಗುತ್ತದೆ. ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡುವ, ಉನ್ನತ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವ ಮತ್ತು ಹಿರಿಯರೊಂದಿಗೆ ಆಳವಾದ ಚರ್ಚೆ ಮಾಡುವ ಸಂದರ್ಭಗಳು ಸಿಗುವವು. ಇಂದು ನಿಮ್ಮ ಮಾತುಗಳಲ್ಲಿ ಜ್ಞಾನ ಮತ್ತು ಸಮಾಧಾನ ಹೆಚ್ಚಾಗಿ ಕಾಣುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ದಿನ. ನಿಮ್ಮ ಕಾರ್ಯನಿಷ್ಠೆ ಮತ್ತು ಬುದ್ಧಿವಂತರ ನಡೆ ಹಿರಿಯರ ಮೆಚ್ಚುಗೆಗೆ ಕಾರಣವಾಗುತ್ತದೆ. ಹೊಸ ಹೊಣೆಗಾರಿಕೆ ಅಥವಾ ಹೊಸ ಪ್ರಾಜೆಕ್ಟ್ ಕೈಗೆ ಸಿಗುವ ಅವಕಾಶವಿದೆ. ತಂಡದೊಂದಿಗೆ ಕೆಲಸ ಮಾಡಿದರೆ ಫಲಶ್ರುತಿ ವೇಗವಾಗಿ ಸಿಗುತ್ತದೆ. ಇಂದು ಓದು, ಸಂಶೋಧನೆ, ತರಬೇತಿ ಅಥವಾ ಹೊಸ ಕೌಶಲ್ಯಗಳ ಅಭ್ಯಾಸಕ್ಕೆ ಶ್ರೇಷ್ಠ ದಿನ. ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಉತ್ತಮ ಬೆಂಬಲ ಮತ್ತು ಸ್ಪಷ್ಟತೆ ಸಿಗಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಅವಕಾಶಗಳು ಕಣ್ತಪ್ಪಿಸದಂತೆ ಕಾಣಿಸಿಕೊಳ್ಳುವವು. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರ ಪರಿಶೀಲನೆ, ಗ್ರಾಹಕರೊಂದಿಗೆ ಮಾತುಕತೆ ಮತ್ತು ಹೊಸ ವಿದೇಶಿ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡುವ ದಿನ. ಹೊಸ ಹೂಡಿಕೆಗಳನ್ನು ಇಂದು ಏಕಾಂಗಿಯಾಗಿ ತೀರ್ಮಾನಿಸುವುದನ್ನು ತಪ್ಪಿಸಿ ಹಿರಿಯರ ಸಲಹೆಯನ್ನು ಪಡೆಯುವುದು ಅತ್ಯಂತ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಮಿತವ್ಯಯ ಅತ್ಯಂತ ಮುಖ್ಯ. ಕೆಲವು ಧನುರಾಶಿಯವರು ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭಗಳನ್ನು ಕಾಣಬಹುದು. ಕುಟುಂಬದ ಅಗತ್ಯಗಳಿಗೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳನ್ನು ಮಾಡುವವರಿಗೆ ಇಂದು ಸೂಕ್ತವಾದ ದಿನವಲ್ಲ. ಸಾಲ ತೆಗೆದುಕೊಳ್ಳುವ ಅಥವಾ ಕೊಡಬೇಕಾದ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ. ವ್ಯಾಪಾರದಲ್ಲಿರುವವರು ಹಣದ ಹರಿವಿನಲ್ಲಿ ಸ್ವಲ್ಪ ಚೇತರಿಕೆ ಅನುಭವಿಸಬಹುದು. ಆದರೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ವಿಶ್ಲೇಷಣೆ ಅಗತ್ಯ. ಕನ್ನಡ ರಾಜ್ಯದ ವ್ಯಾಪಾರ, ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಇಂದು ಹಣಕಾಸಿನ ಸುಧಾರಣೆಯ ಸೂಚನೆಗಳು ಕಾಣಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಧನುರಾಶಿಯವರು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಅನುಭವಿಸುವಿರಿ. ಆದರೆ ಜೀರ್ಣಕ್ರಿಯೆ, ಹೊಟ್ಟೆಕಿಚ್ಚು ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ಚಿಕ್ಕ ಸಮಸ್ಯೆಗಳು ಕಾಣಿಸಬಹುದು. ಮಸಾಲೆ ಆಹಾರ, ಅವಧಿ ಪೂರ್ತಿಯಾದ ಆಹಾರ ತಪ್ಪಿಸುವುದು ಶ್ರೇಷ್ಠ. ಬೆಳಗಿನ ಸಮಯದಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರಗಳಿಂದ ಶರೀರಕ್ಕೆ ಉತ್ತಮ ಶಕ್ತಿ ಸಿಗುತ್ತದೆ. ಪ್ರವಾಸಕ್ಕೆ ಹೊರಡುವವರು ನೀರಿನ ಕೊರತೆಯನ್ನು ತಪ್ಪಿಸಬೇಕು. ಇಂದು ಮನಸ್ಸಿಗೆ ಉದ್ವಿಗ್ನತೆ ಕಡಿಮೆ, ಆದರೆ ಅಲ್ಪ ನಿದ್ರೆ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ. ಸಮಾಧಾನ ಮತ್ತು ಧ್ಯಾನದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನದ ವಾತಾವರಣ. ನಿಮ್ಮ ಮಾತುಗಳು ಮನೆಯಲ್ಲಿ ಎಲ್ಲರಿಗೂ ಧೈರ್ಯ ನೀಡುತ್ತವೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ನಿನ್ನೆಯ ಗೊಂದಲಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಒಟ್ಟಿಗೆ ಸಮಯ ಕಳೆಯಲು ಇಂದು ಉತ್ತಮ ದಿನ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಅಲ್ಪ ಗಮನ ನೀಡಬೇಕಾಗಬಹುದು. ಮಕ್ಕಳು ಇಂದು ಓದು, ಕ್ರೀಡೆ ಅಥವಾ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಸಾಧನೆ ಮಾಡುವ ಸೂಚನೆಗಳಿವೆ. ದೂರದಲ್ಲಿರುವ ಬಂಧುಗಳಿಂದ ಶುಭ ಸುದ್ದಿ ಬರುವುದು. ಸ್ನೇಹಿತರಿಂದ ಸಹಕಾರ ಮತ್ತು ಅವರೊಂದಿಗೆ ಚಿಕ್ಕ ಪ್ರವಾಸ ಅಥವಾ ಸಂವಾದ ಸಾಧ್ಯ. ಕುಟುಂಬದಲ್ಲಿ ಆನಂದ ಹಾಗೂ ನೆಮ್ಮದಿ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಗುರುಗ್ರಹದ ಪ್ರಭಾವದಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ದೇವಾಲಯ ದರ್ಶನ,
ಧರ್ಮಗ್ರಂಥ ಪಾರಾಯಣ ಅಥವಾ ಗುರುಸ್ತುತಿ ಮಾಡಿದರೆ ಮನಸ್ಸಿಗೆ ಉದಾರತೆ ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಅತ್ಯಂತ ಫಲಕಾರಿಯಾಗಿದೆ. ಹಳದಿ ಹೂವು, ಬೆಲ್ಲ ಅಥವಾ ಹಳದಿ ಬಣ್ಣದ ಧಾನ್ಯಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಹೊಸ ಪುಸ್ತಕ, ಹೊಸ ಜ್ಞಾನ ಅಥವಾ ಅಧ್ಯಯನ ಆರಂಭಿಸಲು ಇಂದು ಅತ್ಯಂತ ಉತ್ತಮ ದಿನ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ಮತ್ತು ದೈವಿಕ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುಭ ಮತ್ತು ಪವಿತ್ರತೆಯ ಸಂಕೇತ. ಹಳದಿ ಬಣ್ಣದ ಉಡುಪು ಅಥವಾ ಹಳದಿ ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭಕಾರಕ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ವಾಣಿಜ್ಯ ವ್ಯವಹಾರಗಳು, ಧಾರ್ಮಿಕ ಚಟುವಟಿಕೆಗಳು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳುವುದು ಹೆಚ್ಚು ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಡಿಸೆಂಬರ್ 9 ಮಂಗಳವಾರ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರಿಗೆ ಗಂಭೀರತೆ, ಸ್ಪಷ್ಟ ಚಿಂತನೆ ಮತ್ತು ಕಾರ್ಯನಿರ್ವಹಣೆಯ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವಕ್ಕೆ ಶನಿ ಗ್ರಹನ ಸ್ಥಿರತೆ ಸೇರುವುದರಿಂದ ನಿಮ್ಮಲ್ಲಿ ಚೈತನ್ಯವು, ಜವಾಬ್ದಾರಿತ್ವವು ಸಮವಾಗಿ ಬೆಳೆಯುತ್ತವೆ. ಹಳೆಯ ಕೆಲಸಗಳಲ್ಲಿ ವೇಗ, ಹೊಸ ಯೋಜನೆಗಳತ್ತ ಮುಂದುವರಿಯುವ ದೃಢ ಸಂಕಲ್ಪ ಹಾಗೂ ಗುರಿಯನ್ನು ತಲುಪುವ ಪ್ರಬಲ ಇಚ್ಛಾಶಕ್ತಿ ಇಂದು ಕಾಣಿಸುತ್ತದೆ. ಈ ದಿನ ನಿಮ್ಮ ವಿಚಾರಶಕ್ತಿಯು ತೀವ್ರವಾಗಿರುತ್ತದೆ. ಅಗತ್ಯವಿದ್ದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮನಸ್ಸು ಸಿದ್ಧವಾಗಿರುತ್ತದೆ. ಇಂದು ಕೈಗೊಂಡ ಕಾರ್ಯಗಳಿಗೆ ದೃಢವಾದ ನೆಲೆಬೀಳಿಕೆ ಸಿಗುತ್ತದೆ. ಮನಸ್ಸಿನಲ್ಲಿ ಚಿಕ್ಕ ಒತ್ತಡಗಳಿದ್ದರೂ ಕೆಲಸದ ಪ್ರಗತಿಯನ್ನು ಅದು ತಡೆದು ಹಾಕುವುದಿಲ್ಲ. ಹೊಸ ಜನರ ಪರಿಚಯ, ಹಿರಿಯರು ಅಥವಾ ಅಧಿಕಾರಿಗಳೊಂದಿಗೆ ಸಲಹೆ ಹಾಗೂ ದೀರ್ಘಕಾಲದ ಯೋಜನೆಗಳ ಕುರಿತು ಚಿಂತನೆ ಮಾಡಲು ಇಂದು ಸೂಕ್ತ ದಿನ. ಮಾತಿನಲ್ಲಿ ನಿಟ್ಟಾದ ಶೈಲಿ ಇಟ್ಟು ಹಾಗೆ ಕೆಲಸ ಮಾಡುತ್ತದೆ, ಆದರೆ ಮಿತವಚನವು ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮಕರ ರಾಶಿಯವರಿಗೆ ಇಂದು ಕ್ರಮಶೀಲತೆ ಮತ್ತು ಗಂಭೀರ ಚಿಂತನೆ ಬಹಳ ಸಹಕಾರಿ. ಕಚೇರಿಯಲ್ಲಿ ಹಿರಿಯರು ನಿಮ್ಮ ಕಾರ್ಯಪಟುತೆಯನ್ನು ಗಮನಿಸುವ ದಿನ. ಕೆಲವು ಗುರಿ ವ್ಯವಸ್ಥೆಗಳು, ಹೊಸ ಒತ್ತಡಗಳು ಹಾಗೂ ಗಂಭೀರ ಹೊಣೆಗಾರಿಕೆಗಳ ನೇಮಕಾತಿ ಸಂಭವಿಸಬಹುದು. ನೀವು ತೋರಿಸುವ ಶಿಸ್ತಿನಿಂದ ಮತ್ತು ಸಮಯ ಪಾಲನೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆ ನಿಮಗೆ ಲಭಿಸುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಕೆಲವು ಮುಖ್ಯ ಮಾಹಿತಿ, ಸಂದರ್ಶನದ ಕರೆ ಅಥವಾ ನಿಮಗೆ ಅಗತ್ಯವಾದ ಮಾರ್ಗದರ್ಶನ ಪಡೆಯುವಿರಿ. ಆದರೆ ತಾತ್ಕಾಲಿಕ ಆಕರ್ಷಣೆಗೆ ಒಳಗಾಗದೆ ವಿಶ್ಲೇಷಣೆಯೊಂದಿಗೆ ನಿರ್ಧಾರ ಮಾಡಿ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಸೂಲಿ ಹಾಗೂ ಹೊಸ ಒಡಂಬಡಿಕೆಗಳ ರೂಪುರೇಷೆ ತಯಾರಿಸಲು ಸೂಕ್ತ ದಿನ. ವ್ಯವಹಾರದಲ್ಲಿ ಸ್ಪರ್ಧೆಯ ಪ್ರಮಾಣ ಸ್ವಲ್ಪ ಹೆಚ್ಚಿರಬಹುದು, ಆದರೆ ನಿಮ್ಮ ಶಿಸ್ತಿನ ನಡೆ ಮತ್ತು ಆತ್ಮವಿಶ್ವಾಸದಿಂದ ಲಾಭಕಾರಕ ಪ್ರಗತಿಗೆ ದಾರಿ ತೆರೆದುಕೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಶಿಸ್ತಾದ ನಿರ್ವಹಣೆ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಭೂಮಿ, ಮನೆ, ಕಚೇರಿ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ಕೆಲವು ವೆಚ್ಚಗಳು ಉದಯಿಸಬಹುದು. ಆದ್ದರಿಂದ ಮಿತವ್ಯಯ ಮತ್ತು ಮುಂಜಾಗ್ರತೆ ಶ್ರೇಷ್ಠ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಕೆಲವೊಂದು ಸಣ್ಣ ಲಾಭಗಳ ಸೂಚನೆ ಇದೆ, ಆದರೆ ಇಂದು ಹೊಸ ಬಂಡವಾಳ ಹೂಡಿಕೆ, ದೊಡ್ಡ ಮೊತ್ತದ ಸಾಲ ಅಥವಾ ಅತಿವೇಗದ ಹಣಕಾಸು ನಿರ್ಧಾರಗಳನ್ನು ಕೈಗೊಳ್ಳುವುದು ಸೂಕ್ತವಲ್ಲ. ಕುಟುಂಬದ ಆರ್ಥಿಕ ಸ್ಥಿರತೆಗಾಗಿ ಹಿರಿಯರ ಸಲಹೆ ಅಥವಾ ಅನುಭವಿಗಳ ಮಾರ್ಗದರ್ಶನ ಪಡೆಯುವುದು ಬಹಳ ಉಪಯುಕ್ತ. ಇಂದಿನ ದಿನ ಹಣಕಾಸಿನಲ್ಲಿ ಹೆಚ್ಚು ಎಚ್ಚರಿಕೆ ಹಾಗೂ ಲೆಕ್ಕಾಚಾರ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ಶ್ರಮ ಇಂದು ಹೆಚ್ಚಾಗುವ ಸಾಧ್ಯತೆ ಇದೆ. ಬೆನ್ನು, ಮೊಣಕಾಲು, ಕುತ್ತು ಮತ್ತು ನರವ್ಯೂಹ ಸಂಬಂಧಿಸಿದ ತೊಂದರೆಗಳಿಂದ ಅಸ್ವಸ್ಥತೆ ಅನುಭವಿಸಬಹುದು. ಜಾಸ್ತಿ ಹೊರೆ ಕಟ್ಟುವ ಕೆಲಸ ತಪ್ಪಿಸಿ. ಮಂಗಳವಾರವಾದುದರಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚುವ ಸ್ವಭಾವವಿದೆ. ತಲೆನೋವು, ರಕ್ತದ ಒತ್ತಡ ಏರಿಕೆ, ಚಡಪಡಿಕೆ ಮತ್ತು ಹೊಟ್ಟೆಕಿಚ್ಚು ಎಂಬ ಲಕ್ಷಣಗಳು ಕಾಣಿಸಬಹುದು. ಇಂದು ಹೆಚ್ಚು ನೀರು ಕುಡಿಯುವುದು, ಹಸಿವು ಬರುವಂತೆ ಊಟ ಮಾಡುವುದು ಹಾಗೂ ದೇಹಕ್ಕೆ ತಂಪು ತರಬಲ್ಲ ಆಹಾರ ಸೇವಿಸುವುದು ಒಳಿತು. ಧ್ಯಾನ, ಪ್ರಾಣಾಯಾಮ ಮತ್ತು ಹಗುರವಾದ ನಡೆನಡೆಗೆ ಆರೋಗ್ಯ ಸುಧಾರಿಸುತ್ತದೆ. ರಾತ್ರಿ ಹೆಚ್ಚು ಹೊತ್ತು ಜಾಗರಣೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಗಂಭೀರ ಚರ್ಚೆಗಳು ಸಂಭವಿಸಬಹುದು. ನಿಮ್ಮ ಮಾತು ಸ್ಪಷ್ಟವಾದರೂ ಕೆಲವರಿಗೆ ಗಟ್ಟಿಯಾಗಿ ತೋರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಮತ್ತು ಸಹಾನುಭೂತಿ ಅವಶ್ಯ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಜೀವನದ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಅವಕಾಶ.
ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸುವುದು ಮನೆತನದಲ್ಲಿ ಶಾಂತಿಯನ್ನು ತರುತ್ತದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಅಗತ್ಯ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚಿಂತನೆ ನಡೆಯುವ ದಿನ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮನಸ್ಸಿನಲ್ಲಿ ನೆಮ್ಮದಿ ತರುತ್ತದೆ. ವೀಕ್ಷಕರೇ, ನೀವು ಮಂಗಳವಾರದ ಈ ದಿನ ಮಂಗಳ ಗ್ರಹಣ ಶಕ್ತಿಯನ್ನು ಶಮನಗೊಳಿಸಲು ಮತ್ತು ಶಕ್ತಿಯನ್ನು ಸುಸಂಸ್ಕೃತವಾಗಿ ಬಳಸಿಕೊಳ್ಳಲು ಆಧ್ಯಾತ್ಮದಲ್ಲಿ ತೊಡಗುವುದು ಮುಖ್ಯ. ಓಂ ಅಂಗಾರಕಾಯ ನಮಃ ಅಥವಾ ಓಂ ಕುಚ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಮಂಗಳವಾರ ಹನುಮಂತನ ಆರಾಧನೆ, ಬೆಳ್ಳಿ ಬೇಳೆ ಅಥವಾ ಅಕ್ಕಿ ದಾನ ಮತ್ತು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡುವುದರಿಂದ ದೈಹಿಕ ಮಾನಸಿಕ ಬಲ ಹೆಚ್ಚುತ್ತದೆ. ಕೆಂಪು ಬತ್ತಿ, ಕೆಂಪು ಹೂವು ಅಥವಾ ಕಡಲೆಕಾಯಿ ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹಣ ಶಕ್ತಿ ಪ್ರತೀಕ. ಧೈರ್ಯ, ಚೈತನ್ಯ ಹಾಗೂ ದೃಢ ನಿಶ್ಚಯವನ್ನು ಇದು ಪ್ರತಿನಿಧಿಸುತ್ತದೆ. ಕೆಲಸಗಳಲ್ಲಿ ಜಾಗರೂಕತೆ ಮತ್ತು ಗುರಿಯೊರಗಣ ನಡೆ ಅಗತ್ಯ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ದಿನದ ಶಕ್ತಿಯನ್ನು ಹೆಚ್ಚಿಸಿ ಚೈತನ್ಯ ನೀಡುತ್ತದೆ. ಕೆಂಪು ಬಣ್ಣದ ಉಡುಗೆಗಳು ಅಥವಾ ಪೂಜೆಯಲ್ಲಿ ಕೆಂಪು ಹೂವುಗಳ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯವಹಾರ ಕಾರ್ಯಾರಂಭ ಅಥವಾ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಫಲಕಾರಕ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಹೊಸದನ್ನು ಕಲಿಯುವ ಮನೋಭಾವದಿಂದ ಗಮನ ಸೆಳೆಯುವಿರಿ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಚುರುಕು, ಕಾರ್ಯನಿಷ್ಠ ಮತ್ತು ಧೈರ್ಯಶಾಲಿ ಚಿಂತನೆಗಳು ಬೆಳೆಯುತ್ತವೆ. ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲೂ ವೇಗ ಮತ್ತು ಸ್ಪಷ್ಟತೆ ಇರುತ್ತದೆ. ಆದರೆ ಅದೇ ಸಮಯದಲ್ಲಿ ಕೋಪ ಅಥವಾ ಅತಿಯಾದ ನೇರತೆ ಕೆಲವರಿಗೆ ಅಸಹ್ಯವಾಗಬಹುದು. ಆದ್ದರಿಂದ ಮಾತಿನ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಇಂದು ಹೊಸ ಕಲ್ಪನೆಗಳು, ತಂತ್ರಜ್ಞಾನ, ಶಿಸ್ತು ಹಾಗೂ ಸಾಮಾಜಿಕ ಸೇವೆಯ ಕಡೆ ಗಮನ ಹರಿಸುವಿರಿ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಹಿಡಿಯುವ ಶಕ್ತಿ ನಿಮ್ಮಲ್ಲಿ ಉದಯಿಸುತ್ತದೆ. ನಿಮ್ಮ ದೃಷ್ಟಿ ವಿಶಾಲವಾಗಿರುವುದರಿಂದ ಜನರು ನಿಮ್ಮ ಸಲಹೆಯನ್ನು ಕೇಳಲು ಬಯಸುವರು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಚಟುವಟಿಕೆ ಹೆಚ್ಚಾಗಿರುತ್ತದೆ. ಕೆಲವು ತುರ್ತು ಕಾರ್ಯಗಳು, ದಾಖಲೆಗಳು, ವರದಿಗಳು ಅಥವಾ ಹೊಸ ಪ್ರಸ್ತಾಪಗಳ ವಿಚಾರದಲ್ಲಿ ನೀವು ಹೆಚ್ಚಿನ ಸಮಯ ಹೂಡಬೇಕಾಗಬಹುದು. ನಿಮ್ಮ ಬುದ್ಧಿವಂತಿಕೆಯು ಮತ್ತು ಪರಿಶೀಲನಾ ಸಾಮರ್ಥ್ಯವು ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ತಂಡದೊಂದಿಗೆ ಕೆಲಸ ಮಾಡುವ ಸಂದರ್ಭಗಳಲ್ಲಿ ನಿಮ್ಮ ಆಲೋಚನೆಗಳು ಎಲ್ಲರಿಗೂ ದಾರಿದೀಪವಾಗಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಚರ್ಚೆಗಳಲ್ಲಿ ಅತಿಯಾದ ತೀಕ್ಷ್ಣತೆ ತಪ್ಪಿಸಿ ಸೌಮ್ಯತೆಯಿಂದ ಮಾತನಾಡಿದರೆ ಸಹಕಾರ ದೊರೆಯುತ್ತದೆ. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರಿಗೆ ಇಂದು ಕೆಲವು ಆಸಕ್ತಿದಾಯಕ ಮಾಹಿತಿಗಳು ಸಿಗಬಹುದು. ಸಂದರ್ಶನಗಳಿಗೆ ಆಹ್ವಾನ ಬರಬಹುದು. ತಂತ್ರಜ್ಞಾನ, ಸಂಶೋಧನೆ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ಫಲ. ಉದ್ಯಮಿಗಳಿಗೆ ಹೊಸ ಗ್ರಾಹಕರ ಪರಿಚಯ, ಹೊಸ ಆನ್ಲೈನ್ ಮಾರಾಟ ಅಥವಾ ಹೊಸ ಯೋಜನೆಗಳಲ್ಲಿ ಪ್ರಗತಿ ಕಂಡುಬರುತ್ತದೆ. ಆದರೆ ಮಂಗಳವಾರದ ಪ್ರಭಾವದಿಂದ ತಾಳ್ಮೆಯ ಕೊರತೆಯಾಗಬಹುದು. ಆದ್ದರಿಂದ ಒಪ್ಪಂದಗಳಿಗೆ ಸಹಿ ಮಾಡುವಾಗ ಸಂಪೂರ್ಣ ಪರಿಶೀಲನೆ ಮಾಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಚಲನವಲನಗಳ ದಿನ. ಕೆಲವು ಹಳೆಯ ಬಾಕಿಗಳು ವಾಪಸ್ಸು ಸಿಗಬಹುದು. ದುಡಿದ ಹಣಕ್ಕೆ ಪ್ರತಿಫಲ ದೊರೆಯುವ ದಿನ. ಆದರೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಕಾಣಬಹುದು. ಮನೆಯ ಸಾಮಗ್ರಿಗಳು, ಆಹಾರ, ಮಕ್ಕಳ ಶಿಕ್ಷಣ ಅಥವಾ ವಿದ್ಯುತ್ ಸಾಧನಗಳ ದುರಸ್ತಿ ಸಂಬಂಧಿತ ಖರ್ಚುಗಳು ಉದಯಿಸಬಹುದು. ಹೂಡಿಕೆಗಳಲ್ಲಿ ಚಿಂತನೆಯೊಂದಿಗೆ ನಡೆದುಕೊಳ್ಳಿ. ಇಂದು ಹೊಸ ಹೂಡಿಕೆಗಳನ್ನು ಮಾಡಲು ಬಯಸಿದರೆ ಹಿರಿಯರ ಸಲಹೆ ಅತ್ಯಂತ ಅಗತ್ಯ. ಷೇರು, ಚಿನ್ನ, ಆಸ್ತಿ ಕುರಿತ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ವ್ಯಾಪಾರಿಗಳಿಗೆ ಲಾಭದ ಅವಕಾಶ ಕಂಡುಬರುತ್ತದೆ. ಆದರೆ ಖಾತೆ ಪುಸ್ತಕಗಳಲ್ಲಿ ತಪ್ಪುಗಳಿರದಂತೆ ಮರುಪರಿಶೀಲನೆ ಮಾಡಿ. ಮಂಗಳವಾರದ ದಿನದಲ್ಲಿ ಹಣ ಖರ್ಚು ಮಾಡುವಾಗ ಅತಿಯಾದ ಉತ್ಸಾಹ ತಪ್ಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಚುರುಕುತನ ಹೆಚ್ಚಿರುವುದರಿಂದ ಹೆಚ್ಚು ಕೆಲಸ ಮಾಡಿ ದೇಹಕ್ಕೆ ಒತ್ತಡ ಕೊಡಬೇಡಿ. ತಲೆನೋವು, ಕಣ್ಣು ನೋವು, ಗಂಟಲು ಬರಡುತನ, ರಕ್ತದ ಒತ್ತಡದಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆ ಇದೆ. ಮಂಗಳ ಗ್ರಹದ ಪ್ರಭಾವದಿಂದ ರಕ್ತದಲ್ಲಿ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ತಣ್ಣನೆಯ ಆಹಾರ, ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ. ಮಸಾಲೆಯ ಆಹಾರ, ಎಣ್ಣೆಯ ಆಹಾರ ತಪ್ಪಿಸುವುದು ಒಳಿತು. ಬೆಳಗಿನ ವ್ಯಾಯಾಮ, ಪ್ರಾಣಾಯಾಮ, ನಿಧಾನವಾಗಿ ನಡೆಯುವುದು ದೊಡ್ಡ ಪ್ರಯೋಜನ ತರುತ್ತದೆ. ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ. ರಾತ್ರಿ ಹೆಚ್ಚಿನ ಸಮಯ ಜಾಗರಣೆ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ
ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಾದ ಪ್ರಮುಖ. ನಿಮಗೆ ಸತ್ಯ ಮಾತು ಹೇಳುವ ಗುಣವಿದೆ, ಆದರೆ ಅದನ್ನು ಮೃದುವಾಗಿ ಹೇಳಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಮನೆಯ ಸದಸ್ಯರ ಜೊತೆ ಚಿಕ್ಕ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು, ಆದರೆ ವಿವೇಕದಿಂದ ಮಾತನಾಡಿದರೆ ಎಲ್ಲವೂ ಸರಾಗವಾಗಿ ಹೋಗುತ್ತವೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲು ಉತ್ತಮ ದಿನ. ಒಟ್ಟಾಗಿ ತೀರ್ಮಾನಗಳು ಪಡೆಯುವ ಅವಕಾಶ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಸೂಕ್ತ ಸಮಯ. ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ. ಅವರೊಂದಿಗೆ ಕಾಲ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಈ ಮಂಗಳವಾರದ ಮಂಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅಗತ್ಯ. ಮಂಗಳ ದೇವರ ಆರಾಧನೆ, ಉಪವಾಸ ಹಾಗೂ ಹನುಮಂತನಿಗೆ ನೈವೇದ್ಯ ಅರ್ಪಣೆ ಅತ್ಯಂತ ಶುಭಕಾರಿ. ಓಂ ಅಂಗಳಾಯ ನಮಃ ಅಥವಾ ಓಂ ಹನುಮತೆ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೆಂಪು ಚಂದನ, ಬೆಲ್ಲ ಹಾಗೂ ತುಪ್ಪದಿಂದ ಹನುಮಂತನಿಗೆ ಅರ್ಶಿನ ಕುಂಕುಮ ಸಮರ್ಪಣೆ ಮಾಡಿದರೆ ಶಕ್ತಿ ಮತ್ತು ರಕ್ಷಣೆ ಸಿಗುತ್ತದೆ. ಪ್ರಯೋಜನಕ್ಕಾಗಿ ಗೋಧಿ ಹಿಟ್ಟು ಅಥವಾ ಕೆಂಪು ಬಟ್ಟೆ ದಾನ ಮಾಡುವುದು ಪಾಪಕ್ಷಯಕರ. ಅದೃಷ್ಟದ ಸಂಖ್ಯೆ 9. ಮಂಗಳ ಗ್ರಹದ ಪ್ರತೀಕವಾದ ಈ ಸಂಖ್ಯೆ ಧೈರ್ಯ, ಶಕ್ತಿ, ಪರಿಶ್ರಮ ಮತ್ತು ಯಶಸ್ಸಿಗೆ ಆದ್ಯತೆ ನೀಡುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಬಲವಾಗಿರುತ್ತವೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ಉತ್ಸಾಹ, ಚೈತನ್ಯ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ಕೆಂಪು ಹೂವುಗಳನ್ನು ಬಳಸುವುದು ಒಳಿತು. ಶುಭ ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಉದ್ಯೋಗ, ವ್ಯಾಪಾರ, ಕುಟುಂಬ ನಿರ್ಧಾರಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಇದು ಅತ್ಯುತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಮನಸ್ಸಿನ ಸಮತೋಲನ, ಭಾವನಾತ್ಮಕ ಸ್ಪಷ್ಟತೆ ಮತ್ತು ಆತ್ಮಶಕ್ತಿಯೊಂದಿಗೆ ದಿನವನ್ನು ಪ್ರಾರಂಭಿಸುವಿರಿ. ಮಂಗಳವಾರದ ಮಂಗಳೂರು ಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ, ಆದರೆ ಕೆಲ ಕ್ಷಣಗಳಲ್ಲಿ ಆಂತರಿಕ ಗೊಂದಲಗಳು ಅಥವಾ ಹಳೆಯ ವಿಚಾರಗಳ ಚಿಂತನೆಗಳು ತಲೆದೋರಬಹುದು. ಆದಾಗ್ಯೂ ನಿಮ್ಮ ಮೃದು ಸ್ವಭಾವ, ಕರುಣೆ ಮತ್ತು ಒಳಗಣ ಬುದ್ಧಿಶಕ್ತಿ ಇಂದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಇಂದು ಹಳೆಯ ಕೆಲಸಗಳನ್ನು ಸರಿಪಡಿಸುವ, ಬಾಕಿ ಮಾತುಕತೆಗಳನ್ನು ಮುಗಿಸುವ ಮತ್ತು ಹೊಸ ಗುರಿಗಳ ಬಗ್ಗೆ ಮನಸ್ಸಿನಲ್ಲಿ ಸ್ಪಷ್ಟತೆ ತರಿಸುವ ದಿನ. ಕಲಾತ್ಮಕ ಚಟುವಟಿಕೆಗಳು, ಸೃಜನಶೀಲ ಯೋಜನೆಗಳು ಹಾಗೂ ಧ್ಯಾನ ಪಠಣಗಳಿಗೆ ಇಂದು ಅತ್ಯಂತ ಸರಿಯಾದ ಸಮಯ. ಸುತ್ತಲಿನವರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗುಣ ನಿಮಗೆ ಸಹಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೀನರಾಶಿಯವರು ಇಂದು ತಾಳ್ಮೆ, ಹೊಣೆಗಾರಿಕೆ ಮತ್ತು ನಿಷ್ಠೆಯೊಂದಿಗೆ ಕೆಲಸ ಮಾಡಲು ಪ್ರಯತ್ನಿಸುವಿರಿ. ಮೇಲಧಿಕಾರಿಗಳು ನಿಮ್ಮ ಮೃದು ಸ್ವಭಾವ ಮತ್ತು ಸಹಕಾರ ಮನೋಭಾವವನ್ನು ಮೆಚ್ಚುವರು. ಕೆಲವರಿಗೆ ಇಂದು ಸಂವಹನದಲ್ಲಿ ಶಾಂತ ಮತ್ತು ನೇರವಾದ ವರ್ತನೆ ಅಗತ್ಯವಾಗುತ್ತದೆ. ವ್ಯವಸ್ಥಾಪಕರಿಗೆ ಇಂದು ವ್ಯವಹಾರದಲ್ಲಿನ ಚಿಕ್ಕ ಚಿಕ್ಕ ಗೊಂದಲಗಳು ಪರಿಹಾರಗೊಳ್ಳುವ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳು ಅಥವಾ ಮಾತುಕತೆಗಳು ನಿಧಾನವಾಗಿ ಮುಂದುವರಿಯುತ್ತವೆ. ಹಣ ಹೂಡಿಕೆ ವಿಚಾರದಲ್ಲಿ ಮಂಗಳ ಗ್ರಹದ ಪ್ರಭಾವ ಇದ್ದರೂ ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಸಹಭಾಗಿತ್ವದ ವ್ಯವಹಾರ ನಡೆಸುವವರು ಇಂದು ಸಹಭಾಗಿಗಳೊಂದಿಗೆ ಸ್ಪಷ್ಟವಾದ ಮಾತುಕತೆ ನಡೆಸಬೇಕು. ಸರ್ಕಾರಿ ಕೆಲಸ, ವಿದ್ಯಾಭ್ಯಾಸ, ವೈದ್ಯಕೀಯ ಕ್ಷೇತ್ರ, ಕಲಾ ಸಂಗೀತ ಕ್ಷೇತ್ರದವರಿಗಾಗಿ ಇಂದು ಸಾಧನೆಯ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯದ ಮನೋಭಾವ ಅತ್ಯಂತ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಗೃಹೋಪಯೋಗಿ ವಸ್ತುಗಳು, ಮಕ್ಕಳ ಅಗತ್ಯಗಳು ಅಥವಾ ವಾಹನದ ದುರಸ್ತಿ ಸಂಬಂಧಿತವಾಗಿ. ಪೂರ್ವದಲ್ಲಿ ಮಾಡುವಂತೆ ತೋರಿಸಿದ ಹೂಡಿಕೆಗಳಿಂದ ಕೆಲವು ಚಿಕ್ಕ ಮಟ್ಟದ ಆದಾಯ ಬರಬಹುದು, ಆದರೆ ಇಂದು ಹೊಸ ಹೂಡಿಕೆ, ಸಾಲ ವಹಿವಾಟು ಅಥವಾ ದೊಡ್ಡ ಮೊತ್ತದ ಖರೀದಿಗಳನ್ನು ಮಾಡುವುದಕ್ಕೆ ಯೋಗ ಉತ್ತಮವಲ್ಲ. ಕುರಿತು ಯೋಚಿಸಿದರೆ ಆಸ್ತಿ, ಭೂಮಿ ವ್ಯವಹಾರಗಳಲ್ಲಿ ನಿಧಾನವಾದ ಲಾಭದ ಯೋಗವಿದೆ. ಹಿರಿಯರ ಸಲಹೆ ಮತ್ತು ಅನುಭವ ಇಂದಿನ ಹಣಕಾಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮೀನರಾಶಿಯವರು ಆರೋಗ್ಯದಲ್ಲಿ ಮಧ್ಯಮ ಮಟ್ಟದ ಚೈತನ್ಯ ಹೊಂದಿರುತ್ತೀರಿ. ಶರೀರದಲ್ಲಿ ನೀರಿನ ಕೊರತೆ, ಜೀರ್ಣಕ್ರಿಯೆ ಸಮಸ್ಯೆ, ತಲೆಭಾರ ಅಥವಾ ಚಳಿ ಕಫದ ತೊಂದರೆಗಳು ಕಂಡುಬಣ್ಣಬಹುದು. ನೀರು ತುಂಬ ಕುಡಿಯುವುದು, ಹಸಿರು ತರಕಾರಿಗಳ ಆಹಾರ ಹಾಗೂ ಸಸ್ಯೌಷಧೀಯ ಚಹಾ ಸೇವಿಸುವುದು ಒಳಿತು. ಮಂಗಳೂರಿನ ಪ್ರಭಾವದಿಂದ ಯೋಧನ ಶಕ್ತಿ ಹೆಚ್ಚಾಗಲು ಯೋಗ, ಉಸಿರಾಟ ಅಭ್ಯಾಸಗಳು ಹಾಗೂ ಬೆಳಗಿನ ತಾಜಾ ಗಾಳಿ ಅತ್ಯುತ್ತಮ. ನಿಮ್ಮ ಹೃದಯದ ಮೇಲೆ ಒತ್ತಡ ತರಬಾರದು. ಭಾವನಾತ್ಮಕ ಒತ್ತಡ, ಹೆಚ್ಚು ಚಿಂತನೆಗಳನ್ನು ತಪ್ಪಿಸಿ. ಮನಸ್ಸನ್ನು ಶಾಂತಗೊಳಿಸಲು ಸಂಜೆ ವೇಳೆ ದೀಪಾರಾಧನೆ, ಮಂತ್ರ ಜಪ ಅಥವಾ ಸಣ್ಣ ಧ್ಯಾನ ಕ್ರಿಯೆ ಉತ್ತಮ ಫಲ ನೀಡುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಪ್ರೀತಿ, ಸಹಾನುಭೂತಿ ಮತ್ತು ಸಮತೋಲನದ ಮಾತುಗಳು ಮುಖ್ಯ. ನಿಮ್ಮ ಸುಲಭವಾಗಿ ನಂಬುವ ಸ್ವಭಾವದಿಂದ ಕೆಲವರಿಗೆ ನಿಮ್ಮ ಮಾತುಗಳು ಸ್ಪರ್ಶವಾಗಬಹುದು. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಕ್ಕೆ ಇಂದು ಸಮಯ ಸಿಗುತ್ತದೆ. ಕೆಲವರು ಮನೆಯಲ್ಲಿ ಹಳೆಯ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ. ಪತಿ ಪತ್ನಿಯೊಂದಿಗೆ ಇಂದಿನ ದಿನ ಭಾವನಾತ್ಮಕವಾಗಿ ಉತ್ತಮ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಮಕ್ಕಳ ವಿಷಯದಲ್ಲಿ ಖುಷಿಯ ಸುದ್ದಿಗಳು ಬರಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ಮೃದು ಸ್ವರ, ಗೌರವದ ನಡವಳಿಕೆ ಅಗತ್ಯ. ಸ್ನೇಹಿತರೊಂದಿಗೆ ಅಲ್ಪ ಪ್ರಯಾಣ ಅಥವಾ ಭೇಟಿಯ ಯೋಗವೂ ಇದೆ. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವವನ್ನು ಶಾಂತಗೊಳಿಸಲು ಇಂದು ಆಧ್ಯಾತ್ಮಿಕ ಚಿಂತನೆ, ಜಪ ಮತ್ತು ದಾನದ ಕಾರ್ಯಗಳು ಅತ್ಯಂತ ಶ್ರೇಯಸ್ಕರ. ಓಂ ಶ್ರೀ ಹನುಮತೆ ನಮಃ ಅಥವಾ ಓಂ ಮಂಗಳಾಯ ನಮಃ ಎಂಬ ಮಂತ್ರಗಳನ್ನು 36 ಅಥವಾ 54 ಬಾರಿ ಜಪಿಸಿ. ಕೆಂಪು ಹೂವು, ಬೆಲ್ಲ, ಶೇಂಗ ಕಂಡು ದೇಗುಲದಲ್ಲಿ ಅರ್ಪಿಸಿದರೆ ಮಂಗಳದ ದೋಷಗಳು ಶಮನಗೊಳ್ಳುತ್ತವೆ. ಆರತಿಯಲ್ಲಿ ಭಾಗವಹಿಸುವುದು, ಹನುಮಂತರ ಸ್ತೋತ್ರ ಪಠಿಸುವುದು ಮನಸ್ಸಿನ ಭಾರ ತಗ್ಗಿಸುತ್ತದೆ. ಅದೃಷ್ಟದ ಸಂಖ್ಯೆ 9. ಮಂಗಳ ಗ್ರಹದ ಪ್ರತೀಕ. ಶಕ್ತಿ, ಧೈರ್ಯ ಮತ್ತು ಭಾವನಾತ್ಮಕ ಬಲವರ್ಧನೆಗಾಗಿ ಈ ಸಂಖ್ಯೆ ಇಂದು ವಿಶೇಷ ಫಲಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ತೆಳು ಕೆಂಪು ಅಥವಾ ಗೋಧೂಮಿ ಬಣ್ಣ. ಈ ಬಣ್ಣಗಳು ನಿಮ್ಮ ಚೈತನ್ಯವನ್ನು ಸಮತೋಲನದಲ್ಲಿಡುತ್ತವೆ. ಇವು ಮನಸ್ಸಿಗೆ ಧೈರ್ಯ, ಶಾಂತಿ ಮತ್ತು ನಿರ್ಧಾರ ಶಕ್ತಿಯನ್ನು ತರುತ್ತವೆ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಯತ್ನ, ವ್ಯಾಪಾರ ಮಾತುಕತೆ ಮತ್ತು ದೇವತಾ ಪೂಜೆ ಹೆಚ್ಚಿನ ಫಲವನ್ನು ನೀಡುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.